ಮೈಸೂರು ಒಡೆಯರ್ ಕಾಲದಲ್ಲಿ ಅವರು ಆಂಧ್ರದಿಂದ ಪದ್ಮಶಾಲಿ ನೇಕಾರರನ್ನ ಕರೆಸಿ ನೇಯ್ಗೆ ಮಾಡಬೇಕಾದ್ರೆ ಈಗ ಇದು ಪ್ಲೈನ್ ಬಟ್ಟೆ ಇದೆ, ಇದರಲ್ಲಿ ಒಂದು ಸ್ಟ್ರೈಪ್ಸ್ ಬರ್ತಾ ಇದೆ. ಆದಷ್ಟು ಹ್ಯಾಂಡ್ಲೂಮ್ಗೆ ಸಪೋರ್ಟ್ ಮಾಡಿ ಕ್ಲೀನ್ ಮಾಡಿಕೊಂಡು ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಕನಿಷ್ಠ ಪಕ್ಷ ಒಂದು ಗಂಟೆ 1.5 ಗಂಟೆ ಬೇಕಾಗುತ್ತೆ ಸರ್. ಈ ಕೋವಿಡ್ ಅನ್ನೋ ಸಮಸ್ಯೆ ಬಂದಾಗ ತಿರುಗುತ್ತೆ, ಆ ತಿರುಗಿದಾಗ ಕಾರ್ಡು ಒಂದೊಂದೇ ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಮ ಶ್ರೇಣಿ ಇದು ಆನ್ಲೈನ್ ಸ್ಟೋರ್ ಫ್ರಂಟ್ ಕೂಡ ಮಾಡಿದ್ದೀವಿ. ಒಂದೊಂದೇ ವಾಟ ಹಾಕ್ಕೊಂಡು ಇದನ್ನು ಡಿಸೈನ್ ಮಾಡಿ ಇದು ಇಂಥದ್ದು 9 ಬಂದು ನೋಡ್ಬಿಟ್ಟಾಗ ಇದು ನಿಜವಾಗ್ಲೂ ಇದು ಕರಿತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ ಸರ್ ನಾವು. ಸೊ ನಮ್ಮ ಸಂಪೂರ್ಣ ನೈಸರ್ಗಿಕ ಬಣ್ಣ ಬಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ಪರಿಸರಕ್ಕೆ ತುಂಬ ಹತ್ತಿರವಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಸೀರೆ ಕೊಟ್ಟರು, ಪ್ಲೇನ್ ಸೀರೆ ಎಲ್ಲ ನೇದ್ವಿ. ಇವಾಗ ಸ್ವಂತ ನಾವೇ ಅಂಗಲಿಕೆ ಕೈ ಚೆನ್ನಾಗಿರ್ತದೆ, ಆರೋಗ್ಯ ಚೆನ್ನಾಗಿದ್ದವರು ಇದನ್ನು ಮಾಡಿ. ಇವತ್ತು ಉಟ್ಕೊಂಡಿರುವಂಥ ಈ ಸೀರೆನೂ ನಮ್ಮ ಕೊಡಿಯಲ ಕೈಮಗ್ಗದಲ್ಲಿ ನೇಯ್ದಂಥ ಸೀರೆನೇ. ನಾವು ಇವಾಗ ಕಣ್ಕೆ ಸುತ್ತಾ ಇದ್ದೀನಿ, ಇದು ಮಗ ನೇಯೋದಕ್ಕೆ. ಕಣ್ಣಿನಲ್ಲಿ ಎಳೆಯನ್ನು ತೆಗೆದುಕೊಂಡು ಬರ್ತಾ ಇರ್ತೇವೆ. ಪ್ರತಿಯೊಂದು ಬೆದದಲ್ಲೂ ಕಣ್ಣಿರುತ್ತದೆ ಸರ್. ಒಂದೊಂದು ದಾರವನ್ನು ಒಂದೊಂದು ಕೋಲ್ಗೆ ಹಾಕಿರ್ತೀವಿ. ನಾವು ಈ ರೀತಿ ಕಾಲಿನಲ್ಲಿ ತುಳಿದಾಗ ಶಾಪಿಂಗ್ ಜೊತೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನಂದರೆ ಸೀರೆಗಳನ್ನ ಹೇಗೆ ನೇಯ್ತಾರೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಮಂಡ್ಯ ಜಿಲ್ಲೆಯ ಕೊಡಿಯಾಲ ಗ್ರಾಮದಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಕೈಮಗ್ಗದ ಸೀರೆಗಳು. ಕೈಮಗ್ಗದಲ್ಲಿ ಒಂದು ಸೀರೆ ತಯಾರಿಯಾಗಲು ಎಷ್ಟು ಜನರ ಶ್ರಮ ಇದೆ ಅಂತ ನಾವು ಈ ವಿಡಿಯೋ ಮುಖಾಂತರ ಅರ್ಥ ಮಾಡ್ಕೊಬಹುದು. ಹಾಗೆ ಕೈಮಗ್ಗದಲ್ಲಿ ನೇಯುವಂತ ಸೀರೆಗೂ ಪವರ್ ಲೂಮ್ಸ್ ಅಥವಾ ಮಿಲ್ಲುಗಳಲ್ಲಿ ತಯಾರಾಗುವಂತ ಸೀರೆಗಳಿಗಿರುವಂತ ವ್ಯತ್ಯಾಸ, ಅದು ಗುಣಮಟ್ಟದಲ್ಲಾಗ್ಲಿ ಅಥವಾ ಬೆಲೆಯಲ್ಲಾಗ್ಲಿ ಏನಿದೆ ಮತ್ತು ಹೇಗೆ ಅಂತ ನಾವು ಬನ್ನಿ ನೋಡಿ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ಶ್ರೀಧರ್ ಅಂತ. ನಾವು ಶ್ರೇಣಿ ಸಂಸ್ಥೆಯಲ್ಲಿ 2 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ. ಶ್ರೇಣಿ ಸಂಸ್ಥೆಯ ಪಕ್ಕದಲ್ಲೇ ಒಂದು ಮೊದಲನೆಯ ನೇಯ್ಗೆ ಘಟಕ ಇದೆ, ಇದು 2ನೇ ನೇಯ್ಗೆ ಘಟಕ. ಇಲ್ಲಿ ನಾವು ಪ್ಯೂರ್ ರೇಷ್ಮೆ ಸೀರೆ ಮತ್ತು ಕಾಟನ್ ದುಪ್ಪಟ್ಟ ಮತ್ತು ಖಾದಿ ದುಪ್ಪಟ್ಟಗಳು, ಸಿಲ್ಕ್ ಕಾಟನ್ ಸೀರೆ ಇವುಗಳನ್ನೆಲ್ಲ ಇಲ್ಲಿ ನಾವು ನೇಯ್ಗೆ ಮಾಡ್ತಾಯಿದ್ದೀವಿ. ಈಗ ಇಲ್ಲಿ ನಮ್ಮ 2ನೇ ನಂಬರಿನ ಮಗ್ಗದಲ್ಲಿ ನಮ್ಮ ಹಿರಿಯ ನೇಕಾರರಾದಂಥ ಸಿದ್ದಪ್ಪನವರು ನೇಯ್ಗೆ ಮಾಡ್ತಾಯಿದ್ದಾರೆ. ಇದರ ವಿಶೇಷತೆ ಏನಪ್ಪ ಅಂದರೆ ಇದು ಪ್ಯೂರ್ ಖಾದಿ ಬಟ್ಟೆ ಸರ್, ಖಾದಿ ಬಟ್ಟೆ. ಇದು ದುಪ್ಪಟ್ಟ ನೇಯ್ಗೆ ಮಾಡ್ತಾಯಿದ್ದಾರೆ. ಈ ದುಪ್ಪಟ್ಟ 35 ಇಂಚು ಪನ್ನ ಅಂತ ಏನು ಹೇಳ್ತೀವಿ, ಬಿಡ್ತಿರುತ್ತೆ. 2.25 ಮೀಟ್ರು ಉದ್ದ ಇರುತ್ತೆ. ಇದರಲ್ಲಿ ಮೊದಲು ಇದಕ್ಕೆ ಒಂದು 6 ಇಂಚು ನಾವು ಕುಚ್ಚುಗಳನ್ನು ಹಾಕೋದಕ್ಕೆ ಸ್ಪೇಸ್ ಬಿಟ್ಕೊಂಡಿರ್ತೀವಿ. ಆನಂತರ ಒಂದು 10 ಇಂಚು ಡೈ ಆ್ಯಂಡ್ ಡೈ ನೂಲು ಅಂತ ಏನು ಹೇಳ್ತೀವಿ, ಇದನ್ನು ನಾವು ಖಾದಿ ನೂಲು, ಇದು ನಂಜನಗೂಡು ಹತ್ರ ಬದನವಾಳ ಅಂತಿದೆ, ಆ ಊರು ಅಲ್ಲಿ ಖಾದಿ ಭಂಡಾರಿಂದ ನಾವು ಈ ನೂಲನ್ನು ತರ್ತೇವೆ. ಇದನ್ನು ತಂದು ನಾವು ಇಲ್ಲೇ ನೈಸರ್ಗಿಕವಾದಂಥ ಬಣ್ಣವನ್ನು ಮಾಡ್ತೇವೆ ಸರ್. ಇದನ್ನು ನಾವು ಮಗ್ಗದ ಭಾಷೆಯಲ್ಲಿ ಲಾಳಿ ಅಂತ ಕರಿತೇವೆ, ಇಂಗ್ಲೀಷ್ನಲ್ಲಿ ಶಟಲ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಮೊದಲು ನೂಲನ್ನು ಈ ರೀತಿ ಸುತ್ಕೊಂಡಿರ್ತೀವಿ. ಸುತ್ಕೊಂಡಂಥ ನೂಲಿನ ಈ ಕಂಡಿಕೆ, ಇದಕ್ಕೇನು ಕಂಡಿಕೆ ಅಂತ ಹೇಳ್ತೀವಿ, ಈ ಕಂಡಿಕೆಯನ್ನು ಅದರೊಳಗಡೆ ಸೇರಿಸ್ತೇವೆ ನೋಡಿ. ಆ ರೀತಿ ಅದಕ್ಕೆ ಕಂಡಿಕೆಯನ್ನು ಸೇರಿಸಿ ಎಳೆಯನ್ನು ಆ ಮಣಿ ಒಳಗಡೆ ತೆಗೆದುಕೊಳ್ಳಲಾಗುತ್ತದೆ. ಆನಂತರ ಈ ರೀತಿ ಮಣಿ ಒಳಗಡೆ ತೆಗೆದುಕೊಂಡು ಆನಂತರ ಮಗ್ಗಕ್ಕೆ ಆಗಿ ನೇಯ್ಗೆ ಮಾಡಬೇಕಾಗುತ್ತೆ ಸರ್. ಸರ್, ಇದು ನಾವು ನೇಯ್ಗೆ ದಾರನ ಏನು ಮಾಡಿರ್ತೀವಿ, ನಾವು ಮೊದಲು ವಾರ್ಪ್ ಅಂತ ಏನು ಹೇಳ್ತೀವಿ, ಈ ರೀತಿ ನಾವು ಮಾಡ್ಕೋತೀವಿ. ಇದಕ್ಕೆ ವಾರ್ಪ್ ಅಂತ ಹೇಳ್ತಾರೆ. ಇದು ವಾರ್ಪ್ ಅಂದರೆ 2 ರೀತಿಯಲ್ಲೂ ನಮಗೆ ನಾವು ಸಿದ್ಧತೆ ಮಾಡ್ಕೋಬೋದು. ಒಂದು ಮೆಟಲ್ ರೋಲ್ ಬರುತ್ತೆ, ರೋಲ್ಗೂ ನಾವು ಸುತ್ಕೋಬೋದು. ಇಲ್ಲಾಂದರೆ ಇನ್ನೊಂದು ವಿಧ ಏನಪ್ಪ ಅಂದರೆ ಈ ರೀತಿ ನಾವು ಬಾಲ್ ವಾರ್ಪ್, ಇದೇನಿದೆ ನೂಲನ್ನು ನಾವು ಬಣ್ಣ ಮಾಡಿ ಕೈನಲ್ಲೇ ಸುತ್ಕೊಂಡಿರ್ತೀವಿ. ಮೊದಲು ಇದು ಬಣ್ಣ ಆಗಿ ಈ ರೀತಿ ಒಂದು ಕಟ್ಟಿಗೆಗೆ ಅಥವಾ ಒಂದು ಕೋಲ್ಗೆ ನಾವು ಈ ರೀತಿ ಸುತ್ತಿ ಇಟ್ಕೊಂಡಿರ್ತೇವೆ. ಇದನ್ನು ನಾವು ಮಗ್ಗಕ್ಕೆ ಹಾಕಬೇಕಾದ್ರೆ ಈ ರೀತಿ ಉದ್ದಕ್ಕೆ ಕಟ್ಕೋತೀವಿ. ಒಂದು ಹಗ್ಗದ ಸಹಾಯದಿಂದ ಒಂದು ಆ ದೊಣ್ಣೆಗೆ ನಾವು ಈ ನೇಯ್ಗೆಯನ್ನು ಭಾಗ ಒಂದು ಸುಮಾರು ಒಂದು 8 ಭಾಗ ಮಾಡಿ ಆ ನೇಯ್ಗೆ ದಾರವನ್ನು ಕಟ್ಕೊಂಡಿರ್ತೇವೆ. ಇದು ಕಟ್ಕೊಂಡು ಇದನ್ನೆಲ್ಲ ನೂಲಿನ ದಾರಗಳನ್ನೆಲ್ಲ ಒಂದೊಂದಿನ ಬಿಡಿಯಾಗಿ ನಾವು ಬಿಡಿಸ್ಕೊಂಡು ಆನಂತರ ಎಲ್ಲ ಸಿದ್ಧತೆ ಮಾಡಿಕೊಂಡು ನೇಯ್ಗೆನ ಪ್ರಾರಂಭಿಸ್ತೀವಿ. ಇದೆಲ್ಲ ಕೈನಲ್ಲೇ ಮಾಡೋದು ಸರ್. ಇದು ತಯಾರು ಮಾಡಬೇಕಾದ್ರೆ ಎಲ್ಲ ಇದನ್ನು ಬಿಚ್ಚಿ ನಾವು ಅದನ್ನು ಕಟ್ಕೊಂಡು ಎಲ್ಲ ನೇಯ್ಗೆ ನೂಲನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಕನಿಷ್ಠ ಪಕ್ಷ ಒಂದು ಗಂಟೆ 1.5 ಗಂಟೆ ಬೇಕಾಗುತ್ತೆ ಸರ್. ಈ ಒಂದು ಕೆಲಸನ ಮಾಡಲೇಬೇಕಾಗುತ್ತೆ. ಇದು ಮಾಡಲಿಲ್ಲ ಅಂದರೆ ನಾವು ಅಲ್ಲಿ ನೇಯ್ಗೆ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಎಳೆಗಳು ಕಟ್ಟಾಗ್ತವೆ, ಬ್ರೇಕ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ನೋಡಿ ಈಗ ಕೈ ಕ್ಲೀನಾಗಿ ಹೋಗುತ್ತೆ ನೋಡಿ, ಈಗ ಹೋಗೋದಿಲ್ಲ ನೋಡಿ. ಆ ರೀತಿ ನೋಡಿ, ಇಲ್ಲಿ ಈ ರೀತಿ ನಾವು ಒಂದು ಸಲ ಕಟ್ಟಿದಾಗ ಸುಮಾರು ಒಂದು
2.5 ಮೀಟ್ರ್ ನೇಯ್ಗೆ ಮಾಡ್ಬೋದು ಸರ್. ಒಂದು ಸೀರೆಗೆ ಕನಿಷ್ಠ ಪಕ್ಷ 3 ಸಲ ನಾವು ಕಟ್ಟಬೇಕಾಗುತ್ತೆ ಸರ್. ಸಾದಾ ಸೀರೆ ಆದರೆ ಸರ್ ಒಂದು 2 ರಿಂದ 3 ದಿನ ಹಿಡಿಯುತ್ತೆ ಸಮಯ. ಸ್ವಲ್ಪ ಡಿಸೈನಿಂಗ್ ಹೆಚ್ಚಿದ್ದಷ್ಟು ಸಮಯ ತೆಗೆದುಕೊಳ್ಳುತ್ತೆ ಸರ್. ಬ್ರೊಕೇಡ್ ಡಿಸೈನ್ ಅಂದರೆ 1 ವಾರನೂ ಆಗುತ್ತೆ. ಇದಕ್ಕೆ ನಾವು ಮಡ್ಕೋಲು ಕಟ್ಟುವ ಕೆಲಸ ಅಂತ ಹೇಳ್ತೇವೆ. ಇದನ್ನು ನಾವು ನೇಯ್ತಾ ಇದೇನಾಗುತ್ತೆ, ಈ ಹಗ್ಗದ ಸಹಾಯದಿಂದ ಸೀರೆ ನೇಯ್ದು ಬಟ್ಟೆ ತಯಾರಾದಂಥ ಬಟ್ಟೆಯಲ್ಲಿ ಸುತ್ತಕೊಳ್ಳುತ್ತೆ. ಕುಂಟೆ ಅಂತ ಒಂದು ಇರುತ್ತೆ, ಮರದ ಒಂದು ಭಾಗ, ಅದರಲ್ಲಿ ಆ ನೇಯ್ದಂಥ ಬಟ್ಟೆ ಸುತ್ತಕೊಳ್ತಾ ಹೋಗುತ್ತೆ. ಸುತ್ತಕೊಂಡ ನಂತರ ಅದು ಸುತ್ತುತ್ತಾ ಏನಾಗುತ್ತೆ, ಇದು ಮುಂದೆ ಹೋಗಿ ಮಗ್ಗದ ಹತ್ತಿರ ಬಂದಾಗ ಮತ್ತೆ ನಾವು ಇದು ಬಿಚ್ಚಿ ಮತ್ತೆ ಮೊದಲಿನಂತೆಯೇ ಕಟ್ಕೋಬೇಕಾಗುತ್ತೆ. ಒಂದು ಸಲ ಅವರು ಸುತ್ತಿದಾಗ 3 ಇಂಚು ಇದು ಮುಂದೆ ಹೋಗುತ್ತೆ. ಸೀರೆ ನೇಯ್ಬೇಕಾದ್ರೆ ಅಲ್ಲಿ ಕುತ್ಕೊಂಡು ನೇಯ್ಗೆ ಮಾಡೋದಲ್ಲ, ಈ ವಾರ್ಪನ್ನು ಕಟ್ಕೊಂಡು ಇದೆಲ್ಲ ಬಿಡಿಸ್ಕೊಂಡು ಸಿದ್ಧತೆ ಮಾಡ್ಕೋಬೇಕಲ್ಲ, ಇದೇ ಒಂದು ಪ್ರಮುಖವಾದ ಕೆಲಸ ಸರ್. ಈ ನೇಯ್ಗೆ ಕಟ್ಟುವ ಕೆಲಸ ಅಂತ ಏನಿದೆ, ಇದರಲ್ಲೂ 2 ವಿಧಾನಗಳಿವೆ ಸರ್. ಇದು ನಾವು ಕೈಯಲ್ಲಿ ಕಟ್ಕೊಂಡು ನೇಯ್ಗೆ ಮಾಡ್ತೀವಿ. ಇನ್ನೊಂದು ಕಬ್ಬಿಣದ್ದು ಪೈಪ್ ಬರುತ್ತೆ, ಅದಕ್ಕೆ ಸುತ್ತು ಕೊಡ್ತಾರೆ. ಅದನ್ನು ನಾವು ಒಂದೇ ಸಲ 18 ಸೀರೆ ಅಥವಾ 12 ಸೀರೆ, ನಾವು ಎಷ್ಟು ಸೀರೆ ನಾವು ಹಾಕ್ಸಿರ್ತೀವೋ ಅದನ್ನು ಕಬ್ಬಿಣದ ಪೈಪ್ ಮೇಲೆ ಸುತ್ತು ಕೊಡೋ ಕೆಲಸ ಇರುತ್ತೆ. ಅದು ವಾರ್ಪ್ ರೋಲಿಂಗ್ ಅಂತ ಹೇಳ್ತೀವಿ, ಆ ಕೆಲಸ ಇದೆ. ಅದಾದರೆ ಅದು ಈ ರೀತಿ ಕಟ್ಟೋ ಕೆಲಸ ಏನು ಇರೋದಿಲ್ಲ ಸರ್. ಇದು ನಮ್ಮ ಪಿಟ್ಲುಮ್ ಅಂದರೆ ಗುಂಡಿಯ ಕೈಮಗ್ಗ ಅಂತ ಏನು ಹೇಳ್ತೇವೆ, ಈ ಮಗ್ಗಕ್ಕೆ ಈ ನೇಯ್ಗೆ ನಾವು ಕಟ್ಕೊಂಡು ಮಾಡೋವಂಥ ಒಂದು ವಿಧಾನ ಇದು. ಗುಂಡಿ ಮಗ್ಗ ಅಂದರೆ ಇದು ಏನಪ್ಪ ಅಂದರೆ ಮೊದಲು ಪುರಾತನ ಕಾಲದಿಂದ ಇದು ಒಂದು ಪದ್ಧತಿ ಇದೆ. ಅಂದರೆ ನಾವು ಸ್ಟ್ಯಾಂಡ್ಲೂಮ್ ಅಂತ ಏನು ಹೇಳ್ತೀವಿ, ನೆಲದ ಮೇಲೆ ಕೆಲವು ಆ್ಯಂಗಲ್ ಅಥವಾ ಮರಗಳ ಸಹಾಯದಿಂದ ಮಾಡಿಕೊಂಡು ನೇಯ್ಗೆ ಮಾಡ್ಬೋದು. ಇದು ಪಿಟ್ಲುಮ್ ಏನಪ್ಪ ಅಂದರೆ ಇದು ನೇಯ್ಗೆ ಮಾಡೋಕ್ಕೆ ಅಷ್ಟು ಆಯಾಸ ಏನು ಆಗೋದಿಲ್ಲ. ಎಂಥ ವಯಸ್ಸಾದವರು ಸಹ ಸ್ವಲ್ಪ ಕೂತ್ಕೊಂಡು ನೇಯ್ಗೆ ಮಾಡ್ಬೋದು. ಮಗ್ಗ ಕಲಿಯೋರ್ಗೂ ಸಹ ತುಂಬ ಈಸಿ ಆಗಿರುತ್ತೆ. ಇದು ಎಷ್ಟು ಆಳ ಇರುತ್ತೆ ಸರ್? ಇದು ಒಂದು 3 ರಿಂದ 4 ಅಡಿ ಇರುತ್ತೆ ಸರ್. ನೇಯ್ಗೆ ಮಾಡಬೇಕಾದ್ರೆ ಈಗ ಇದು ಪ್ಲೈನ್ ಬಟ್ಟೆ ಇದೆ, ಇದರಲ್ಲಿ ಒಂದು ಸ್ಟ್ರೈಪ್ಸ್ ಬರ್ತಾ ಇದೆ. ಇದಕ್ಕೆ ನಾವು ಒಂದು ಫ್ಲವರ್ ಅಂದರೆ ಒಂದು ನವಿಲು ಇಲ್ಲ ಒಂದು ಮ್ಯಾಂಗೋ, ಒಂದು ಏನಾದರೂ ಒಂದು ಹೂವು, ಅವುಗಳ ಬುಟ್ಟವನ್ನು ಡಿಸೈನ್ನ ಬಿಡಿಸ್ಬೇಕಾದ್ರೆ ಇಲ್ಲಿ ಜಕಾರ್ಡ್ ಅಂತ ಏನು ಹೇಳಿದೆ ನೋಡಿ ಸರ್, ಇದು ಜಕಾರ್ಡ್ ಮಿಷನ್ ಅಂತ. ಇದು ಮೊದಲು ಇರಲಿಲ್ಲ, ಪುರಾತನ ಕಾಲದಲ್ಲಿ ನಾವು ದಾರಗಳ ಸಹಾಯದಿಂದ ಕಟ್ಕೊಂಡು ಡಿಸೈನಿಂಗ್ ಮಾಡ್ತಾಯಿದ್ದೋ. ಈಗ ಜಕಾರ್ಡ್ ಅಂತ ಬಂದ ಮೇಲೆ ಏನಾಗಿದೆ, ಇದರಲ್ಲಿ 120 ಹುಕ್ ಇರ್ತವೆ. ಇದು 120 ಹುಕ್ಸ್ ಜಕಾರ್ಡ್. ಇದರಲ್ಲಿ ಈ ಹುಕ್ಕುಗಳಿಗೆ ಈ ದಾರವನ್ನು ಹಾಕಿ ಒಂದು 2 ಎಳೆಗೆ ಒಂದೊಂದು ದಾರ ಬಂದಿರ್ತದೆ ನೋಡಿ. 2 ಎಳೆಗೆ ಈ ರೀತಿ ಒಂದೊಂದು ದಾರವನ್ನು ಕಟ್ಕೊಂಡಿರ್ತೇವೆ. ಇದನ್ನು ನಾವು ಜಕಾರ್ಡ್ಗೆ ಈ ಹುಕ್ಕುಗಳಿಗೆ ಕನೆಕ್ಟ್ ಮಾಡಿ ಅದಕ್ಕೊಂದು ಸಿಲಿಂಡರ್ ಅಂತ ಇರುತ್ತೆ. ಈ ಭಾಗಕ್ಕೆ ನಾವು ಸಿಲಿಂಡರ್ ಅಂತ ಹೇಳ್ತೀವಿ ಸರ್. ಅದನ್ನು ನಾವು ಈ ರೀತಿ ಕಾಲಲ್ಲಿ ತುಳಿದಾಗ ನೋಡಿ, ಅದು ಹಿಂಗೆ ತಿರುಗುತ್ತೆ. ಆ ತಿರುಗಿದಾಗ ಕಾರ್ಡು ಒಂದೊಂದೇ ಚೇಂಜ್ ಆಗ್ತಾ ಹೋಗುತ್ತೆ. ಕಾರ್ಡಿನಲ್ಲಿ ತೂತುಗಳಿದೆಯಲ್ಲ, ಅದರಲ್ಲಿ ಡಿಸೈನ್ ಇರುತ್ತೆ ಸರ್. ನಾವು ನೇಯ್ಗೆ ಮಾಡಿದಾಗ ಒಂದು ಸಲ ತುಳಿದಾಗ ಅರ್ಧ mm ಅಷ್ಟು ಡಿಸೈನಲ್ಲಿ ಮೂಡ್ತಾ ಹೋಗುತ್ತೆ. ಆ ಡಿಸೈನ್ ಹೆಂಗೆ ಸೆಟ್ ಮಾಡ್ತೀರಾ ಅದರಲ್ಲಿ ನೀವು? ಅದು ಬೇರೆ ಕೆಲಸ. ಡಿಸೈನಿಂಗ್ ಅಂದರೆ ಅದು ಗ್ರಾಫ್ ಮಾಡ್ತಾರೆ, ಅದು ನಾವು ಬೆಂಗಳೂರಿನ ಕಬ್ಬನ್ಪೇಟೆನಲ್ಲಿ ಮಾಡಿಸ್ತೇವೆ. ಅದಕ್ಕೆ ನಾವು ಯಾವುದು ಉದಾಹರಣೆಗೆ ಒಂದು ನವಿಲ್ ಆಗಿರ್ಬೋದು, ಈ ರೀತಿ ನಮ್ಗೆ ಬೇಕು ಅಂತ ಅವ್ರಿಗೆ ಡಿಸೈನರ್ಗೆ ಹೇಳಿದಾಗ ಅವರು ಅದನ್ನು ಒಂದು ಗ್ರಾಫ್ ಮಾಡಿ ಕಂಪ್ಯೂಟರ್ನಲ್ಲಿ ಅವರು ಅದನ್ನ ಹಾಕ್ಕೊಂಡು ನಮ್ಗೆ ಈ ರೀತಿ ಕಾರ್ಡನ್ನು ಪಂಚ್ ಮಾಡಿ ಕೊಡ್ತಾರೆ ಸರ್. ಈ ಕೆಲಸ ನಾವು ಬೆಂಗಳೂರಲ್ಲಿ ಮಾಡಿಸ್ತಾ ಇದ್ದೀವಿ ಸದ್ಯಕ್ಕೆ. ಇದನ್ನು ಅದಕ್ಕೆ ಅಳವಡಿಸಿದಾಗ ಅದರಲ್ಲಿ ಒಂದು ಲೈನ್ಸ್ ಡಿಸೈನ್ ಬರುತ್ತೆ. ಇದರಲ್ಲಿ ಎಲಿಫೆಂಟ್ ಅಂದರೆ ಆನೆಯ ಡಿಸೈನ್ ಬರುತ್ತೆ. ಇದರಲ್ಲಿ ನಮಗೆ ಯಾವುದು ಡಿಸೈನು ಇಂಥದ್ದೇ ಬೇಕು ಅಂದಾಗ ಅಂಥ ಡಿಸೈನ್ ನಾವು ಅವ್ರಿಗೆ ಹೇಳಿದಾಗ ನಮಗೆ ಮಾಡಿ ಕೊಡ್ತಾರೆ. ತೂತುಗಳಿದೆಯಲ್ಲ, ಇದರಲ್ಲಿ ಅಲ್ಲಿ ಹುಕ್ ಅಂತ ಇರುತ್ತೆ, ಹುಕ್ಕು ಹೋಗಿ ಇದ್ರೊಳಗಡೆ ಕುತ್ಕೊಳ್ಳುತ್ತೆ ಸರ್. ಅದರ ಸಹಾಯದಿಂದ ಇಲ್ಲಿ ಮೂಡ್ತಾ ಹೋಗುತ್ತೆ ಬಟ್ಟೆನಲ್ಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮತಿ ಅಂತ. ನಾನು ಶ್ರೇಣಿ ಸಂಸ್ಥೆಯಲ್ಲಿ ಸುಮಾರು 2018ನೇ ಇಸ್ವಿ ಜೂನ್ ತಿಂಗಳಿಂದ ಕೆಲಸ ಮಾಡ್ತಿದ್ದೀನಿ. ಶ್ರೇಣಿಯ ಮುಖ್ಯ ಉದ್ದೇಶ ಅಂತ ನೋಡಿದ್ರೆ, ಹಳೆ ಕಾಲದಲ್ಲಿ ಶ್ರೇಣೀಸ್ ಅಂದರೆ ವೃತ್ತಿಪರ ಗುಂಪುಗಳು ಅಥವಾ ಸಮೂಹಗಳಿತ್ತು. ಅವರು ಆ ವೃತ್ತಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ವಿಷಯಗಳಿರ್ಬೋದು, ಡಿಸಿಷನ್ಸ್ ಇರ್ಬೋದು, ಅದನ್ನು ಅವರ ಗುಂಪುಗಳಲ್ಲೇ ಅದನ್ನು ಮಾಡಿಕೊಂಡು ದಟ್ ವಾಸ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಕಮ್ಯುನಿಟಿ ಮುಂಚಿನ ಕಾಲದಲ್ಲಿ. ಸೊ ಈಗ ಕಾಲ ಕಳೀತಾ ಏನಾಗಿದೆ, ಅದೆಲ್ಲೋ ಒಂಥರ ಕಳೆದೋಗಿದೆ. ಮೇಯ್ನಾಗಿ ನೋಡಿದ್ರೆ ನಮ್ಮ ಇನ್ಫಾರ್ಮಲ್ ಸೆಕ್ಟರ್, ಅಸಂಘಟಿತ ಕಾರ್ಮಿಕರು ಅಂತ ಏನು ಕರಿತೀವಿ, ಆ ಇನ್ಫಾರ್ಮಲ್ ಸೆಕ್ಟರ್ ಅನ್ನೋರಿಗೆ ಬಹಳಷ್ಟು ಮಾಹಿತಿಗಳು, ಅವ್ರಿಗೆ ಬೇಕಾಗಿರುವಂಥ ವೃತ್ತಿಪರ ಸಂದೇಶಗಳಿರ್ಬೋದು, ಮಾಹಿತಿಗಳಿರ್ಬೋದು, ಅಥವಾ ಅವ್ರನ್ನ ಸ್ಕಿಲ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ ಅಂತ ಬಹಳಷ್ಟು ವೇದಿಕೆಗಳಿಲ್ಲ ಅಥವಾ ಬಹಳಷ್ಟು ಮಾಧ್ಯಮಗಳಿಲ್ಲ.
ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನು ಮತ್ತೆ ಯಾಕೆ ಪುನರುಜ್ಜೀವನ ಮಾಡಬಾರ್ದು ಅನ್ನೋ ಒಂದು ಐಡಿಯಾ ಮೇಲೆ ಶ್ರೇಣೀಸ್ ಉದ್ಭವ ಆಗಿದ್ದು. ಇದರಲ್ಲಿ ನಮ್ಮ ಮುಖ್ಯ ಉದ್ದೇಶ ಎಲ್ಲೆಲ್ಲಿ ಆ ಪರ್ಟಿಕ್ಯುಲರ್ ಪ್ರೊಫೆಷನ್ ಅಥವಾ ವೃತ್ತಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರದೇಶದ ಸದಸ್ಯರನ್ನು ಒಂದು ಚಾವಣಿ ಕೆಳಗಡೆ ತಂದು ಅವ್ರಿಗೆ ಸಂಭಾಷಣೆ ಮಾಡೋದಕ್ಕಿರಲಿ ಅಥವಾ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ಅಂತ ಒಂದು ವೇದಿಕೆ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಶ್ರೇಣೀಸ್ ಉದ್ಭವ ಆಗಿದ್ದು. ಸೊ ನಾವು ಬಹಳಷ್ಟು ವೃತ್ತಿಗಳಿಗೆ ಆಕ್ಯುಪೇಷನಲ್ ನೆಟ್ವರ್ಕ್ಸ್ ಅಂದರೆ ವೃತ್ತಿಪರ ಗುಂಪುಗಳನ್ನ ನಡೆಸ್ತೀವಿ, ನೆಟ್ವರ್ಕ್ ಬೆಳೆಸ್ತಾ ಇದ್ದೀವಿ. ಇದನ್ನು ವಾಟ್ಸಪ್ಪಲ್ಲಿ ಮಾಡ್ತಿದ್ದೀವಿ. ಮುಖ್ಯ ಉದ್ದೇಶ ಅಂದರೆ ಈಗಿನ ಕಾಲದಲ್ಲಿ ಒಂದು ಎಜುಕೇಷನ್ ಇರಲಿ, ಓದು ಬರಹ ಗೊತ್ತಿಲ್ಲದೆ ಇರಲಿ, ಒಬ್ಬ ವ್ಯಕ್ತಿ ಹತ್ರ ಸ್ಮಾರ್ಟ್ಫೋನ್ ಅಂತ ಇದ್ದರೆ ಅದರಲ್ಲಿ ವಾಟ್ಸಪ್ ಅನ್ನೋದು ಬೇಸಿಕ್ ಎಲ್ಲರೂ ಬಳಸುವಂಥ ಒಂದು ಮಾಧ್ಯಮವಾಗಿರೋದ್ರಿಂದ ವಾಟ್ಸಪ್ಪನ್ನು ನಾವು ಆಯ್ಕೆ ಮಾಡಿ ಇದರಲ್ಲಿ ವೃತ್ತಿಪರ ಗುಂಪುಗಳನ್ನ ಶುರು ಮಾಡಿದ್ವಿ. ಈ ಗುಂಪುಗಳ ಮುಖ್ಯ ಉದ್ದೇಶನೇ ಆಕ್ಸೆಸ್ ಟು ಇನ್ಫಾರ್ಮೇಷನ್. ಅಂದರೆ ಈ ಗುಂಪುಗಳ ಮೂಲಕ ಅವರ ವೃತ್ತಿಪರ ಸಂದೇಶಗಳನ್ನ ಹಂಚ್ಕೋಬೋದು, ಮಾಹಿತಿಗಳನ್ನ ತಿಳ್ಕೊಳ್ಬೋದು, ಅವರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ, ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳೋಕ್ಕೆ ಒಂದು ವೇದಿಕೆ ಸೃಷ್ಟಿ ಮಾಡಿದ್ವಿ. ಈ ಗುಂಪುಗಳಲ್ಲಿ ನೋಡಿದ್ರೆ ಬಹಳಷ್ಟು ಜನ ಅವರ ಉತ್ಪನ್ನಗಳನ್ನು ಮಾರಾಟ ಮಾಡೋದು, ಖರೀದಿ ಮಾಡೋದು, ಸರ್ವಿಸಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಈಗ ಉದಾಹರಣೆಗೆ ಬ್ಯೂಟಿಷಿಯನ್ಸ್ ಇದ್ದರೆ ನಾನು ಮೇಕಪ್ ಸರ್ವಿಸ್ ಪ್ರೊವೈಡ್ ಮಾಡ್ತೀನಿ ಅಥವಾ ಹೋಮ್ ಸರ್ವಿಸ್ ಪ್ರೊವೈಡ್ ಮಾಡ್ತೀನಿ, ಬೇಕಾದವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ರೀತಿ ವಿಷಯಗಳನ್ನ ಹಂಚ್ಕೊಳ್ಳೋದು. ನಮ್ಮ ನೆಟ್ವರ್ಕಲ್ಲಿ ನೋಡಿದ್ರೆ ಬ್ಯೂಟಿಷಿಯನ್ಸ್ ಇದ್ದಾರೆ, ಟೈಲರ್ಸು, ಎಂಬ್ರಾಯ್ಡ್ರಿ ಆರ್ಟಿಸ್ಟು, ಕರಕುಶಲಕರ್ಮಿಗಳಲ್ಲಿ ನಮ್ಮ ಚನ್ನಪಟ್ಟಣ ಮರದ ಗೊಂಬೆಗಳು ಮಾಡೋರು, ಮೈಸೂರಿಂದ ವುಡನ್ಲೇ ಮತ್ತು ಉಡ್ಡು ಕಾರ್ವಿಂಗ್ ಕೆಲಸ ಕೆತ್ತನೆ ಕೆಲಸ ಮಾಡೋರು, ಕುಂದನ ಕಲೆ ಮಾಡೋರು. ಸೊ ಈ ಎಲ್ಲ ಸದಸ್ಯರು ನಾನು ಒಂದು ಗ್ರೂಪಲ್ಲಿದ್ದಾರೆ. ಮತ್ತು ನೇಕಾರಿಕೆ ವೃತ್ತಿ, ಅದರಲ್ಲಿ ಕೈಮಗ್ಗ ಇರ್ಬೋದು ಅಥವಾ ವಿದ್ಯುತ್ ಮಗ್ಗ ಇರ್ಬೋದು. ಸೊ ನಮ್ಮಲ್ಲಿ ಇರುವ ನೆಟ್ವರ್ಕಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥ ಸದಸ್ಯರು ಅಂತ ನೋಡಿದ್ರೆ ನೇಕಾರರು. ಇದುವರೆಗೂ ನೋಡಿದ್ರೆ ನಾವು ಸುಮಾರು 20 ಗುಂಪುಗಳನ್ನ ನಡೆಸ್ತೀವಿ. 20ರಿಂದ 25 ಗುಂಪುಗಳಿದೆ, ಅದರಲ್ಲಿ 15 ಗುಂಪುಗಳು ನಮ್ಮ ನೇಕಾರರದೇ ಆಗಿದೆ. ನಮ್ಮ ನೇಕಾರರ ಗುಂಪುಗಳಲ್ಲಿ ನೋಡಿದ್ರೆ ನೀವು ಸುಮಾರು ಪ್ರದೇಶ, ಕರ್ನಾಟಕದಾದ್ಯಂತ ಒಂದು 18 ಡಿಸ್ಟ್ರಿಕ್ಟ್ ವೀವರ್ಸ್ನ ನಾವು ಗ್ರೂಪಲ್ಲಿ ಸೇರಿಸ್ಕೊಂಡಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ನೋಡಿದ್ರೆ ಬಾದಾಮಿಯಿಂದ ಬನಹಟ್ಟಿ, ಸುಳೇಭಾವಿ, ಕಮತಗಿ, ಗುಳೇದಗುಡ್ಡ ಇರ್ಬೋದು, ಇಲ್ಕಲ್ ಇರ್ಬೋದು, ಸುರೇಬಾನ್ ಇರ್ಬೋದು, ಬೆಳಗಾಂ ಇರ್ಬೋದು. ಸೊ ಬಹಳಷ್ಟು ನೇಯ್ಗೆ ಪ್ರದೇಶದ ನೇಕಾರರು ನಮ್ಮ ಗುಂಪುಗಳಲ್ಲಿದ್ದಾರೆ. ಇವರು ಎಲ್ಲ ಪ್ರಮುಖವಾಗಿ ಒಬ್ರಿಗೊಬ್ಬರು ಚರ್ಚೆ ಮಾಡಿ ಮಾಹಿತಿಗಳನ್ನ ಹಂಚ್ಕೊಳ್ಳೋದು ಮಾಡ್ತಿರ್ತಾರೆ. ನಮಸ್ಕಾರ. ನಮ್ಮ ಶ್ರೇಣಿ ಸಮುದಾಯದ ನೇಯ್ಗೆ ಘಟಕಕ್ಕೆ ತಾವು ಬರಬೇಕು ಅಂತಂದರೆ ಮಂಡ್ಯದಿಂದ 12 ಕಿಲೋಮೀಟರ್ ಆಗುತ್ತೆ, ಮೈಸೂರಿಂದ 30 ಕಿಲೋಮೀಟರ್ ಆಗುತ್ತೆ. ಸೊ ಕೊಡಿಯಾಲ ಟೌನಿಗೆ ಬಂದು ಕೊಡಿಯಾಲ ಆಸ್ಪತ್ರೆಯಿಂದ ದೊಡ್ಡ ಹಾರೋಹಳ್ಳಿ ಹೋಗೋ ರಸ್ತೆಯಲ್ಲಿ ಬಲದಾಗಡೆ ಬಂದರೆ ಸೀದಾ ಬಂದರೆ ಹೊಂಬಾಳೆಗೌಡರು ತೋಟ ಅಂತ ಬರುತ್ತೆ. ಸೊ ಅಲ್ಲಿ ನಮ್ಮ ನೇಯ್ಗೆ ಘಟಕ ಸಿಚುವೇಟ್ ಆಗಿದೆ. ನಮಸ್ಕಾರ. ನಮ್ಮ ಹೆಸರು ಸೂರ್ಯನಾರಾಯಣ. ಕೊಡಿಯಾಲ ಗ್ರಾಮದಲ್ಲಿ ವಾಸವಾಗಿರೋದು ನಾವು. ನಮ್ಮ ಜನಾಂಗ ಪದ್ಮಸಾಲ ಜನಾಂಗದವರು ನಾವು ಈ ಕುಲಕಸಬನ್ನ ಮಾಡಬೇಕಾದ್ರೆ ನಮ್ಮ ತಾತವ್ರ ಕಾಲದಿಂದನೂ ಮಾಡ್ಕೊಂಡು ಬಂದ್ವಿ. ನಾವು ಈ ಕಸಬು ಕಲಿಬೇಕಾದ್ರೆ ನಮ್ಮ ತಾತವರು ಚಾಮರಾಜೇಂದ್ರ ಒಡೆಯವರು ಕಾಲದಲ್ಲಿ ಇದ್ರಂತೆ ಆಂಧ್ರದಲ್ಲಿ. ಆಗ ಒಂದು 60 ಜನ ಕುಲ ಜನ ತಗೊಬಂದು ಕರ್ಕೊಬಂದಿದ್ದ ಕಾರಣಕ್ಕೋಸ್ಕರ ನಮ್ಮ ತಾತವರು ಇಲ್ಲೇ ಬಂದು ಸೇರಿರೋರು, ನಮ್ಮ ತಂದೆಯವರು ಇಲ್ಲೇ ಹುಟ್ಟಿರೋರು, ನಾವು ಇಲ್ಲೇ ಹುಟ್ಟಿ ನಮ್ಮ ತಂದೆಯವರೊಂದು 80 ವರ್ಷ ಗಂಟ ಕಾಯಕ ಮಾಡಿದ್ರು. ನಮಗೂ ಈಗ ಇದು ಕುಲಕಸಬು 40 ವರ್ಷ. ಇದೇ ಗ್ರಾಮದ ಸ್ಕೂಲಲ್ಲಿ ಓದಿ ನಾವು 7ನೇ ಕ್ಲಾಸ್ ಓದುವಾಗ ಕೈಮಗ್ಗ, ಗುಂಡಿ ಮಗ್ಗ ನೇಯ್ದು ನಾವು ತರಬೇತಿ, ನಮ್ಮ ತಂದೆಯವರೇ ನಮಗೆ ಗುರುಗಳು, ತಂದೆಯವರೇ ನಮ್ಗೆ ಕಲಿಸಿ ಕುಲಕಸಬನ್ನ ಕಲಿಸಿ ಈಗ ನಾವು 40 ವರ್ಷದಿಂದ ಬರ್ತಾ ಇದ್ದದ್ದು. ನಾವು ಇವಾಗ ನಮ್ಮ ಶ್ರೇಣಿ ಕಂಪ್ನಿಗೆ ಕೆಲಸ ಕೊಟ್ಟರು. ಇವಾಗ 1.5 ವರ್ಷ ಆಯಿತು ನಾವು ಇಲ್ಲಿಗೆ ಬಂದು. ನಾವು ಟ್ರೈನಿಂಗ್ ಮಾಸ್ಟರ್ ಆಗಿ ಹೆಣ್ಮಕ್ಳಿಗೆ ತರಬೇತಿ 2 ಬ್ಯಾಚ್ ಕೊಟ್ವಿ. ಈಗ 3ನೇ ಬ್ಯಾಚ್ಗೆ ಒಂದು ಪ್ರಮೋಷನ್ ಸಿಕ್ಕಿದೆ. ನಮಗೆ ತುಂಬ ಸಂತೋಷ ಆಯ್ತಾ ಇದೆ. ಸರ್, ಇದು ಜಾಕಾರ್ಡು, ಟ್ಯಾಪಿಟ್ಟು ಏನೂ ಇಲ್ಲ, ಪ್ಲೇನ್ ಸರ್. ಇದು ಮಗ್ಗ. ಈ ಪ್ಲೇನ್ ಮಗ್ಗದಲ್ಲಿ ತರಬೇತಿ ಮಕ್ಕಳು ಈ ಥರ ಒಂದೊಂದೇ ವಾಟ ಹಾಕ್ಕೊಂಡು ಇದನ್ನು ಡಿಸೈನ್ ಮಾಡಿ ಇದು ಇಂಥದ್ದು 9 ಬುಟ್ಟ ಹಾಕ್ತಾರೆ ಸರ್ಗಿಗೆ. ಅರ್ಧ ಮೀಟ್ರಿಗೆ ಒಂದೊಂದು ಬುಟ್ಟ ಈ ರೀತಿ ಅರ್ಧ ಮೀಟ್ರಿಗೆ ಒಂದೊಂದು ಬುಟ್ಟ ಎಕ್ಸ್ಚೇಂಜ್ ಆಗಿ ಮುಂದಕ್ಕೆ ಹೋಗ್ತಾ ಇರ್ತದೆ. ಒಟ್ಟು ಇದು ಸರ್ಗಿಗೆ 9 ಬುಟ್ಟ, ಇಳಿಜರ್ಗಿಗೆ 6 ಬುಟ್ಟ, ಒಟ್ಟು 15 ಬುಟ್ಟಗಳು ಹಾಕ್ತಾರೆ ಸರ್. ಇದನ್ನು ಕೈಯಲ್ಲೇ ಮಾಡಬೇಕು. ಇದು ಏನಿಲ್ಲ ಇದರಲ್ಲಿ.
ಬರೀ ಪ್ಲೈನ್ ಮಗ್ಗ ಅಂತ ಇದ್ದ ಹೆಸರು. ನನ್ನ ಹೆಸರು ಸೌಮ್ಯ ಅಂತ. ಇಲ್ಲೇ ಕೊಡೆಯಾಲದಲ್ಲೇ ಇದ್ದೀವಿ. ನಮ್ಮೂರು ಸ್ವಂತ ಊರು ನಂಜನಗೂಡು. ಬಂದು ತುಂಬ ಒಂದು 6-7 ವರ್ಷ ಆಯಿತು ಇಲ್ಲಿಗೆ ಬಂದು. ಬಂದಮೇಲೆ ಇಲ್ಲೇ ಮನೇಲೇ ಇದ್ವಿ, ಎಲ್ಲೂ ಹೊರಗಡೆ ಎಲ್ಲೂ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ, ಮನೇಲೇ ಮಕ್ಕಳು ನೋಡ್ಕೊಂಡಿದ್ವಿ. ಇಲ್ಲಿ ನೇಯ್ಗೆ ತರಬೇತಿ ಕೊಡ್ತೀವಿ ಅಂತ ಹೇಳಿದ್ರು ಶ್ರೀಧರಣ್ಣವರು. ಬಂದು ಇಲ್ಲಿಗೆ ಸೇರ್ಕೊಂಡ್ವಿ. ಅಲ್ಲಿವರೆಗೂ ಈ ಕೈಮಗ್ಗ ಏನು ಅಂತ ನಮಗೇನು ಗೊತ್ತೇ ಇರಲಿಲ್ಲ, ಅದ್ರ ಟಚ್ಚು ಇರಲಿಲ್ಲ, ಅದು ಹೆಂಗೈತೆ ಅಂತ ನೋಡೂ ಇರಲಿಲ್ಲ. ಫಸ್ಟು ನಾವು ಇಲ್ಲಿಗೆ ಬಂದಮೇಲೆ ನೋಡಿದ್ವಿ. ಇಲ್ಲಿಗೆ ಬಂದಮೇಲೆ ಬೇರೆಯವ್ರ ನೇಯೋದು ನೋಡ್ಬಿಟ್ಟು ಇದು ನಮ್ಮ ಕೈಲಿ ಆಗಲ್ಲ, ನಮ್ಮ ನೇಯಲ್ಲ ನಾವು ಬಿಡು ಅಂದ್ಕೊಂಡೇ ಬಂದ್ವಿ ನಾವು. ಟ್ರೈನಿಂಗ್ ಕೊಡ್ತಾರಲ್ವ 3 ತಿಂಗಳಲ್ವ, ಅದೇ ಇಟ್ಕೊಂಡೇ ಬಂದ್ವಿ ನಾವು. ತುಂಬ ಚೆನ್ನಾಗಿ ನೇಯೋದು ಕಲ್ತಿದ್ದೀವಿ ಇವಾಗ. ಅವ್ರು ಹೇಳ್ಕೊಟ್ಟದ್ದೆಲ್ಲ ಪ್ರತಿಯೊಂದು ಫಸ್ಟು ವೇಸ್ಟ್ ಬಟ್ಟೆ ಥರ ನೇದ್ವಿ. ಅದಾದಮೇಲೆ ನೆಕ್ಸ್ಟು ಸೀರೆ ಕೊಟ್ಟರು, ಪ್ಲೇನ್ ಸೀರೆ ಎಲ್ಲ ನೇದ್ವಿ. ಇವಾಗ ಸ್ವಂತ ನಾವೇ ಅವ್ರ ಸಹಾಯ ಇಲ್ದೇ ನಾವೇ ಸೀರೆ ನೇಯೋದು ಕಲ್ತಿದ್ದೀವಿ. ತುಂಬ ಸೀರೆಗಳು ನೇದಿದ್ದೀವಿ ನಾವು. ಸೀರೆ ನೋಡಿದ್ರೆ ನಮಗೆ ಖುಷಿ ಐತೆ. ನಮ್ಮ ಜನಗಳ ಜೊತೆ, ನಮ್ಮ ನೆಂಟ್ರುಗಳ ಜೊತೆ, ಸಂಬಂಧಿಕರ ಜೊತೆ ನಾನು ಸೀರೆ ನೀನು ಸೀರೆ ನೇಯ್ತಾ ಇದೀಯಾ ಅನ್ನೋ ಥರ ನೋಡ್ತಾರೆ ಎಲ್ಲರೂ ಹೇಳ್ಕೊತಾರೆ. ನನ್ನ ಸೊಸೆ ಸೀರೆ ನೇಯ್ತಾಳೆ, ನನ್ನ ಮಗಳ ಸೀರೆ ನೇಯ್ತಾಳೆ ಅಂತ ಎಲ್ಲ ಹೇಳ್ಕೊತಾರೆ. ನಮಗಂತೂ ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದಮೇಲೆ. ಎಷ್ಟೋ ನಮ್ಮನೆ ಕಷ್ಟಗಳು ಎಷ್ಟೋ ನಿಂತು, ಒಂದಕ್ಕಾದರೆ ಒಂದಕ್ಕೆ ಆಯ್ತಿರ್ಲಿಲ್ಲ. ಇಲ್ಲಿ ಬರೋ ಸಂಬಳದಿಂದ ಎಷ್ಟೋ ನಮ್ಮನೆ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಗಂಡ ಹೆಂಡ್ತಿರಿಬ್ರು. ನಮಗಂತೂ ತುಂಬ ಖುಷಿ ಆಯಿತು ಇಲ್ಲಿ ಕಲ್ತಿದ್ರಿಂದ. ಇಲ್ಲೇ ಕಲಿತಿದ್ದೀವಿ, ಇನ್ನೂ ಕಲಿತೀವಿ, ಇಲ್ಲೇ ಮಾಡ್ಕೊಂಡು ಹೋಗ್ತಿದ್ದೀವಿ. ನಮಗೆ 3 ತಿಂಗಳು ಟ್ರೈನಿಂಗ್ ಕೊಟ್ಟರು. ಅದಾದಮೇಲೆ ಈಗ 8 ತಿಂಗಳು 9 ತಿಂಗಳಾಯಿತು. ಆವಾಗಿಂದನೂ ನಾವು ಇಲ್ಲೇ ನೇಯ್ತಾ ಇದ್ದೀವಿ, ಎಲ್ಲೂ ಹೋಗಿಲ್ಲ. ಇದ್ರ ಹೆಸರು ಪ್ಲೇಟ್ ಪಲ್ಕ್ ಅಂತೀವಿ ನಾವು. ಪ್ಲೇಟ್ ಪಲ್ಕ್ ಸಹಾಯದಿಂದ ಅಲ್ಲಿ ಬುಟ್ಟ ಬರ್ತದೆ. ಇದು ಕೈಯಲ್ಲೇ ಮಾಡುವಂಥ ಬುಟ್ಟ. ಈ ಪ್ಲೇಟ್ ಪಲ್ಕಲ್ಲಿ ಇದು ಎತ್ತಿದಾಗ ಮಾತ್ರ ಅದು ಬುಟ್ಟ ಬರ್ತದೆ, ಇಲ್ಲದೇ ಬರಲ್ಲ. ಬುಟ್ಟ ಪ್ಲೈನ್ ಬರ್ತದೆ, ಈ ರೀತಿ ಬರ್ತದೆ. ಇದು ಎತ್ತಿದ್ರೆ ಮಾತ್ರ ಈ ರೀತಿ ಬರ್ತದೆ ಗ್ಯಾಪ್. ಇಲ್ಲಿ ಅದು ಹಿಂಗೆ ಇಳಿಸ್ಬಿಟ್ಟಾಗ ಮಾಮೂಲಿ ಪ್ಲೈನ್ ಆಗೋಯ್ತದೆ. ಇದು ಎತ್ತಿದ್ರೆ ಮಾತ್ರ ಇಲ್ಲಿ ಗ್ಯಾಪ್ ಇರ್ತದೆ ನೋಡಿ, ಈ ರೀತಿ. ಈ ಗ್ಯಾಪಲ್ಲಿ ಈ ದಾರ ಹಾಕಿದ್ರೆ ಆವಾಗ ಡಿಸೈನ್ ಬರ್ತದೆ, ಹಾಕಬೇಕು ಆ ರೀತಿ ಬರ್ತದೆ. ಇದು ನಾವು ಸಿಂಪಲ್ ಬುಟ್ಟ ಅಂತೀವಿ. ಅಲ್ಲಿ ಲಾಸ್ಟಲ್ಲಿ ಇರೋದು ಟೆಂಪಲ್ ಬುಟ್ಟ ಅಂತ ನಾವು ಕರಿತೀವಿ. ಲಾಸ್ಟಲ್ಲಿ ದೊಡ್ಡದಿದೆಯಲ್ಲ ಅದು ಟೆಂಪಲ್ ಬುಟ್ಟ ಅಂತ ಕರಿತೀವಿ. ನನ್ನ ಹೆಸರು ಭಾನುಮತಿ ಅಂತ. ನಾನು ಮೈಸೂರಿಗೆ ಮದುವೆ ಆಗಿರೋದು. ನಮ್ಮ ತಂದೆಯವರು ನಂಜನಗೂಡು. ನಾವಿಲ್ಲಿಗೆ ಸೆಟ್ಲಾಗಿ 15 ವರ್ಷ ಆಯಿತು ಸರ್. ನಮಗೆ ಈ ಥರ ಒಂದು ಮಗ್ಗ, ಈ ಥರ ಒಂದು ನೇಯ್ತಾರೆ ಅಂತಲೂ ಗೊತ್ತಿರಲಿಲ್ಲ, ಇದೇನು ಅಂತಲೂ ನಮ್ಗೆ ಗೊತ್ತಿರಲಿಲ್ಲ ಸರ್. ಉದ್ಬತ್ತಿ ತಯಾರಿಸ್ತಿದ್ವಿ. ಆಮೇಲೆ ಈ ಥರ ಒಂದು ಸ್ಕೀಮ್ ಐತೆ, ಬಂದು ಸೇರ್ಕೊಳ್ಳಿ ಅಂತ ನಮ್ಮ ಸಿಸ್ಟರ್ ಹೇಳಿದ್ರು. ಬಂದು ನೋಡಿಬಿಟ್ಟಾಗ ಇದು ನಿಜವಾಗ್ಲೂ ಇದು ಕರಿತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ ಸರ್. ನಾವು ಸ್ಟಾರ್ಟಿಂಗಿಂದ ವೈಡಿಂಗ್ ಹಾಕೋದು, ಕಣ್ಕೆ ಸುತ್ತೋದು ಹಂತವಾಗಿ ಕಲ್ತ್ಕೊಬಂದ್ವಿ. ಪ್ಲೈನ್ ಸೀರೆ ನೇಯ್ತಾಯಿದ್ವಿ, ಈಗ ಬುಟ್ಟ ಹಾಕ್ತಾಯಿದ್ವಿ. ನೆಕ್ಸ್ಟು ಸಿಲ್ಕ್ ಸ್ಯಾರಿ ನೇಯೋ ತನಕನೂ ಕಲಿಬೇಕು ಅನ್ನೋ ಒಂದು ಇದೈತೆ ಸರ್. ಅದಕ್ಕೆಲ್ಲ ಸಹಾಯಕರು ನಮ್ಮ ಸೂರ್ಯನಾರಾಯಣ್ ಸರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದು ನೇಯ್ತಾ ಇರೋದು ನೋಡಿ ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ ಸರ್. ನಾನು ಕಲಿತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ, ಈಗಲೂ ನಾನು ನಂಬ್ತಾ ಇಲ್ಲ ಸರ್. ನಮ್ಮ ಜನ ಅಷ್ಟು ಚೆನ್ನಾಗಿ ಕಲ್ತಿದ್ದೀವಿ. ನನಗೆ ತುಂಬ ಖುಷಿ ಆಗ್ತಾಯಿದೆ ಸರ್. ಇಲ್ಲೊಂದು ಸಂಸ್ಥೆಗೆ ಬಂದು ನಾನು ಈ ಥರ ಒಂದು ಕಲ್ತಿದ್ದೀನಿ ಅಂದರೆ ನನಗೆ ತುಂಬ ಹೆಮ್ಮೆ ಪಡೆಯೋಂಥ ವಿಷಯ. ಇದು 8 ತಿಂಗಳಿಂದ ಶುರು ಮಾಡ್ತಿದ್ದೀವಿ ಸರ್ ಕರೆಕ್ಟಾಗಿ ನೇಯೋದು. ಸ್ಟಾರ್ಟಿಂಗಿಂದ ಆಲೇ 1 ವರ್ಷ ಆಯಿತು ನಾವು ಸೇರಿಕೊಂಡು. 3 ತಿಂಗಳ ತರಬೇತಿ ತಗೊಂಡು ಒಟ್ಟಗೋಣ ಅಂದ್ಕೊಂಡಿದ್ವಿ, ಬಟ್ ಬಿಡೋಕ್ಕಾಗ್ತಾಯಿಲ್ಲ. ಅದು ನಾವು ಬಿಟ್ಬಿಡ್ತೀವಿ ಅಂದ್ರೆ ಅದು ಬಿಡೋಕ್ಕಾಗ್ತಾಯಿಲ್ಲ. ಆ ಮಟ್ಟದಲ್ಲಿ ನಮಗೆ ಅಟ್ಯಾಚ್ಮೆಂಟ್ ಆಗಿದೆ ಸರ್. ತುಂಬ ಖುಷಿ ಆಗ್ತಾಯಿದೆ, ಮತ್ತು ನಮ್ಮ ಜೀವನಕ್ಕೂ ಒಂದು ಆಧಾರ ಆಗ್ತದೆ ಸರ್. ನಮಗೆ ತುಂಬ ಖುಷಿ ಆಗ್ತಾಯಿದೆ ಸರ್. ನಮಸ್ಕಾರ, ನನ್ನ ಹೆಸರು ಅಶೋಕ್ ಕುಮಾರ್ ಅಂತ. ನಾನು ಶ್ರೇಣಿ ಸಮುದಾಯದಲ್ಲಿ ನ್ಯಾಚುರಲ್ ಡೈಯಿಂಗ್ ಸೂಪರ್ವೈಸರ್ ಕೆಲಸ ಮಾಡ್ತೀನಿ. ಸೊ ಮುಖ್ಯವಾಗಿ ಸ್ನೇಹಿತರೆ, ನಮಗೆ ದಾರ ನೇಯ್ಗೆಗೆ ಮುಂಚೆ ಈ ರೀತಿ ಬರುತ್ತೆ, ಕೋರಾ ದಾರ ಅಂತ ಹೇಳ್ತಿದ್ದ ನಾವು. ಸೊ ಈ ಕೋರಾ ದಾರ ಬಂದಿದ್ದನ್ನು ಹಲವು ಪ್ರೋಸೆಸ್ಗಳ ನಂತರ ನಾವು ಬಣ್ಣವಾಗಿ ಪರಿವರ್ತನೆ ಮಾಡ್ತೀವಿ. ಸೊ ಮುಖ್ಯವಾಗಿ ಫಸ್ಟು ದಾರದಲ್ಲಿ ಇಂಪ್ಯೂರಿಟೀಸ್ ಇರುತ್ತೆ. ಇಂಪ್ಯೂರಿಟೀಸ್ನ ನಾವು ತೆಗಿಬೇಕಾಗತ್ತೆ. ಆ ಇಂಪ್ಯೂರಿಟೀಸ್ನ ತೆಗಿಬೇಕು ಅಂತಂದರೆ ಹಲವಾರು ಪ್ರೋಸೆಸ್ ಮಾಡ್ತೀವಿ. ಸೊ ಮುಖ್ಯವಾಗಿ ಮೊದಲನೇ ಪ್ರೋಸೆಸ್ ಬಂದು ಸೋಪ್ ನಟ್ ಅಂತ ಇದೆ. ನೀವು ಸೋಪ್ ನಟ್ ನೋಡ್ಬೋದು ಇಲ್ಲಿ. ಇದು ಅಂಟುವಾಳ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಇಂಗ್ಲೀಷಲ್ಲಿ ಸೋಪ್ ನಟ್ ಅಂತ ಹೇಳ್ತೀವಿ. ಸೊ ಇದು ನ್ಯಾಚುರಲ್ ಸೋಪು. ಇದನ್ನು ನೀರಿಗೆ ಹಾಕಿ ರಬ್ ಮಾಡಿದ್ರೆ ನಮಗೆ ನೊರೆ ಬರುತ್ತೆ. ಸೊ ತುಂಬ ಹಿಂದೆ ಎಲ್ಲ ನಾವು ಸೋಪು ನಮ್ಮಲ್ಲಿ ಬಳಕೆಗೆ ಬರೋಕ್ಕಿಂತ ಮುಂಚೆಯಿಂದ ನಾವು ಇದನ್ನು ಬಳಸ್ತಿದ್ವಿ. ಸೊ ಇದು ಬಂದು ನಿಮಗೆ ಕೋರಾ ದಾರವನ್ನು ಇಂಪ್ಯೂರಿಟೀಸನ್ನು ತೆಗಿಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಅದಕ್ಕೆ ಆಯಾ ಬಣ್ಣಗಳಿಗೆ ಅನುಸಾರವಾಗಿ ನಾವು ಫಿಕ್ಸಿಂಗ್ ಅಂತ ಮಾಡ್ತೀವಿ, ಮಾಡ್ರೆಂಟ್ ಅಂತ ಹೇಳ್ತೀವಿ ಅದನ್ನು.
ಕೋಲ್ಡ್ ಪ್ರಾಸೆಸ್ ಮತ್ತು ಹಾಟ್ ಪ್ರಾಸೆಸ್ ಎರಡು ರೀತಿಯಲ್ಲಿ ನಾವು ಮಾಡ್ರೆಂಟನ್ನು ಮಾಡ್ತೀವಿ. ಸೊ ಮುಖ್ಯವಾಗಿ ನಾವು ಇಲ್ಲಿ ಎರಡು ರೀತಿಯ ಮಾಡ್ರೆಂಟನ್ನು ಬಳಸ್ತೀವಿ. ಮೊದಲನೇದು ಬಂದು ಆಲಮ್, ಅದನ್ನ ಸ್ಫಟಿಕ ಅಂತ ಹೇಳ್ತೀವಿ. ಸ್ಫಟಿಕ ನೀವು ನೋಡ್ಬೋದು ಸ್ನೇಹಿತರೆ. ಸೊ ಈ ಸ್ಫಟಿಕ ಬಂದು ಹಾಟ್ ಪ್ರಾಸೆಸ್ ಮಾಡ್ರೆಂಟಿಂಗಿಗೆ ಸಹಾಯ ಆಗುತ್ತೆ. ಸೊ ಇದರಿಂದ ನಾವು ಬೇರೆ ಬೇರೆ ಬಣ್ಣಗಳನ್ನು ಕೆಲಸ ಮಾಡ್ತೀವಿ. ಒಂದು ಬ್ರೌನ್ ಶೇಡ್ ತೆಗಿಬೋದಾಗುತ್ತೆ, ಸೊ ಕೇಸರಿ ತೆಗಿಬೋದಾಗುತ್ತೆ, ಹಳದಿ ತೆಗಿಬೋದಾಗುತ್ತೆ. ಸೊ ಈ ರೀತಿ ಲೈಟರ್ ಶೇಡ್ಸ್ಗೆ ನಾವು ಪ್ರಿಫರ್ ಮಾಡುವಂಥದ್ದು ಸ್ಫಟಿಕ ಮಾಡ್ರೆಂಟಾಗಿ ಕೆಲಸ ಮಾಡುತ್ತೆ. ತಣ್ಣನೆಯ ಪ್ರಾಸೆಸ್ ಕೋಲ್ಡ್ ಪ್ರಾಸೆಸ್ ಅಂತ ಬಂದಾಗ ನಾವಲ್ಲಿ ಬಳಸ್ತೀವಿ ಬಂದು ಹಳಲೆ ಪುಡಿ. ಸೊ ಹಳಲೆ ಪುಡಿಯನ್ನು ನೆನೆ ಹಾಕಿ ನೀರಿನಲ್ಲಿ ಒಂದು ಓವರ್ನೈಟ್ ಬಿಡ್ತೀವಿ. ಹೌದು, ಆ ಹಳಲೆ ಬೆಳಗ್ಗೆ ಎದ್ದು ಅದಕ್ಕೆ ದಾರವನ್ನು ಡಿಪ್ ಮಾಡ್ತೀವಿ. ದಾರವನ್ನು ಡಿಪ್ ಮಾಡಿದ ನಂತರ ನಮಗೆ ಯಾವ ಬಣ್ಣ ಬೇಕಾಗುತ್ತೆ, ಈಗ ಡಾರ್ಕರ್ ಶೇಡ್ಸು ಗ್ರೇ ಆಗಿರ್ಬೋದು, ಬ್ಲ್ಯಾಕ್ ಆಗಿರ್ಬೋದು, ಅಥವಾ ಡಾರ್ಕ್ ಬ್ರೌನ್ ಬೇಕಾಗುತ್ತೆ, ಅಥವಾ ರಸ್ಟ್ ಕಲರ್ ಬೇಕಾಗುತ್ತೆ. ಸೊ ಆ ಥರಕ್ಕೆ ಸಂಬಂಧಪಟ್ಟಾಗ ನಾವು ಅದನ್ನು ಬಳಸ್ತೀವಿ. ಇಲ್ಲಿ ಬೇರೆ ಬೇರೆ ಬಣ್ಣಗಳಿದೆ ಸ್ನೇಹಿತರೆ, ನೋಡ್ಬೋದು ನೀವು. ಅಂದರೆ ಯಾವ್ಯಾವ ಪದಾರ್ಥ ಯಾವ್ಯಾವ ಬಣ್ಣವನ್ನು ಬಿಡುತ್ತೆ ಅಂತ ನಾವು ನೋಡೋಣ ಇವಾಗ. ಸೊ ಹಳಲೆ ಬಂದು ನಾವು ಮಾಡ್ರೆಂಟಿಂಗಾಗಿ ಕೂಡ ಬಳಸ್ಬೋದು, ಬಣ್ಣದ ಸಲುವಾಗಿ ಕೂಡ ಬಳಸ್ಬೋದು. ನಮಗೆ ತುಂಬ ಲೈಟ್ ಹಳದಿ ಬಣ್ಣ ಸಿಗುತ್ತೆ ಬಟ್ಟೆಗೆ. ಸೊ ಇದು ಬಂದು ಮಂಜಿಷ್ಟ ಬಂದು ಆಯುರ್ವೇದದಲ್ಲಿ ತುಂಬ ಹೆಚ್ಚಾಗಿ ಬಳಸ್ತಾರೆ. ಇದು ಬ್ಯೂಟಿ ಅಂದರೆ ಸೌಂದರ್ಯವರ್ಧಕಗಳಲ್ಲಿ ಅತಿ ಹೆಚ್ಚಾಗಿ ಬಳಸ್ತಾರೆ. ಸೊ ಇದನ್ನು ನಾವು ಮಂಜಿಷ್ಟ ಅಂತ ಕರಿತೀವಿ, ಮ್ಯಾಡರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಸೊ ಇದನ್ನು ನಾವು ಈ ಥರ ಕೇಸರಿ ಬಣ್ಣಕ್ಕೆ ಕೆಲಸ ಮಾಡಲಿಕ್ಕೆ ಬಳಸ್ತೀವಿ, ಬಟ್ಟೆಗೆ ಕೆಲಸ ಬರುತ್ತೆ. ಸೊ ನಂತರದಲ್ಲಿ ಇದು ಲ್ಯಾಕ್ ಅಂತ ಹೇಳ್ತೀವಿ. ಇದು ಬಂದು ರೆಸಿನ್ನು, ಸೊ ಮರದಲ್ಲಿ ಉತ್ಪತ್ತಿಯಾಗುವಂತಹ ರೆಸಿನ್ನು. ಸೊ ಇದರಿಂದ ನಮಗೆ ಸಿಲ್ಕ್ ಬಣ್ಣ ಮಾಡಲಿಕ್ಕೆ ಹಾಗೂ ಕಾಟನ್ನ ಬಣ್ಣ ಮಾಡಲಿಕ್ಕೆ ಸಹಾಯಕ್ಕೆ ಬರುತ್ತೆ. ಸೊ ಈ ರೀತಿ ನೀವು ನೋಡ್ತಿರ್ಬೋದು, ಕೆಂಪು ಬಣ್ಣ ಮತ್ತು ಹಳದಿ ಎರಡು ಮಿಶ್ರಿತ ಬಣ್ಣ ಕಾಣಿಸುತ್ತೆ. ಸೊ ಇದನ್ನು ನಾವು ಲ್ಯಾಕ್ ಬಳಸಿ ಉತ್ಪಾದನೆ ಮಾಡಿರ್ತೀವಿ. ಸೊ ಇದು ಸಂಪೂರ್ಣ ನೈಸರ್ಗಿಕವಾದ ಕೆಲಸ ಆಗಿರುತ್ತೆ. ಸೊ ನಂತರದಲ್ಲಿ ನೋಡ್ತೀವಿ ಅಂತಂದರೆ ಕಾಡು ಅರಿಶಿನವನ್ನು ನೋಡ್ತಿರ್ತೀವಿ ನಾವು. ಸೊ ವೈಲ್ಡ್ ಟರ್ಮರಿಕ್ ಅಂತ ಹೇಳ್ತೀವಿ ನಾವು, ಮೈ ಅರಿಶಿನ ಅಂತ ಕೂಡ ಹೇಳ್ತೀವಿ ಆಡು ಭಾಷೆಯಲ್ಲಿ. ಸೊ ಇದರಿಂದ ನಮಗೆ ಹಳದಿ ಬಣ್ಣ ಸಿಗುತ್ತೆ, ಎಕ್ಸಾಕ್ಟ್ ಹಳದಿ ಬಣ್ಣ ಸಿಗುತ್ತೆ. ಇವಾಗ ನಮಗೆ ಹಸಿರು ಬಣ್ಣ ಬೇಕಾಗುತ್ತೆ, ಹಸಿರಿಗೆ ನಮ್ಮ ಹತ್ರ ಡೈರೆಕ್ಟ್ ಬಣ್ಣ ಇಲ್ಲ. ಸೊ ನಾವೇನು ಮಾಡ್ತೀವಿ, ಇಂಡಿಗೋ ಬಳಸ್ತೀವಿ. ಇಂಡಿಗೋ ಬಳಸಿದ ನಂತರ ಅದನ್ನು ಹಳದಿಯಲ್ಲಿ ಡಿಪ್ ಮಾಡಿದಾಗ ನಮಗೆ ಹಸಿರು ಬಣ್ಣ ಬರುತ್ತೆ. ಸೊ ಹಸಿರು ಬಣ್ಣ ಕೂಡ ನಾವು ತಯಾರು ಮಾಡ್ಬೋದು. ಹೀಗೆ ನಮ್ಮ ಹತ್ರ ಕೆಲವೇ ಬಣ್ಣ ಇರುತ್ತೆ, 6-7 ಉಪಕರಣಗಳಿದೆ. ಆ 6-7 ಉಪಕರಣಗಳಲ್ಲಿ ನಾವು ಹಲವು ರೀತಿಯ ಬಣ್ಣಗಳನ್ನು ನಾವು ತೆಗಿಬೋದಾಗುತ್ತೆ. ಸೊ ನಮ್ಮ ಸಂಪೂರ್ಣ ನೈಸರ್ಗಿಕ ಬಣ್ಣ ಬಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ಪರಿಸರಕ್ಕೆ ತುಂಬ ಹತ್ತಿರವಾಗಿರುತ್ತೆ. ಮಣ್ಣಿಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ನೀರಿಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ನಾವು ಪುನರ್ಬಳಕೆ ಮಾಡ್ಬೋದಾಗುತ್ತೆ. ಸೊ ಇದು ಹೋಗಿ ಗಿಡಕ್ಕೆ ಬಿದ್ದಾಗ ಕೂಡ ಗಿಡಕ್ಕೆ ಯಾವುದೇ ರೀತಿ ಹಾನಿ ಆಗಲ್ಲ, ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಕೆಮಿಕಲ್ ಏನಾಗುತ್ತೆ, ತುಂಬ ಸಮಸ್ಯೆ ಆಗುತ್ತೆ, ಮೈಗೆ ಅಲರ್ಜಿ ಆಗುತ್ತೆ, ಮಕ್ಕಳುಗಳಿಗಾಗಲ್ಲ, ನ್ಯೂ ಬಾರ್ನ್ ಬೇಬೀಸ್ಗೆ ತುಂಬ ಬಳಸಲಿಕ್ಕೆ ಸಮಸ್ಯೆ ಆಗುತ್ತೆ. ಸೊ ಈ ಥರದ ನೈಸರ್ಗಿಕ ಬಣ್ಣವನ್ನು ಬಳಸಿದಂತಹ ಬಟ್ಟೆಗಳು ತುಂಬ ಅನುಕೂಲ ಆಗುತ್ತೆ, ಯಾವುದೇ ರೀತಿಯ ಅನ್ಕಂಫರ್ಟಬಲ್ ಅವರಿಗೆ ಆಗೋದಿಲ್ಲ. ಸೊ ನಾವು ಸಿಲ್ಕ್ ಕೂಡ ನೈಸರ್ಗಿಕ ಬಣ್ಣ ಮಾಡಿ ಬಳಸಿರ್ತೀವಿ. ನಾವು ಈ ನೈಸರ್ಗಿಕ ದಾರಗಳನ್ನು ಬಳಸಿ ಕೈಮಗ್ಗದಲ್ಲಿ ಅಂದರೆ ಪಿಟ್ಲೂಮಲ್ಲಿ ಮತ್ತು ಹ್ಯಾಂಡ್ಲೂಮಲ್ಲಿ ಎರಡಲ್ಲೂ ಬಳಸಿ ಉತ್ಪಾದನೆ ಮಾಡಿರುವಂತಹ ಪದಾರ್ಥಗಳು ಹೀಗೆ ನೋಡ್ಬೋದು. ಸೊ ಕೆಲವು ಸ್ಟೋಲ್ಸನ್ನು ಬಳಸಿದ್ದೀವಿ, ಕಾಂಬಿನೇಷನ್ ಮಾಡಿರ್ತೀವಿ. ಸೊ ಕಾಟನ್ ಬೈ ವಿಸ್ಕೋಸ್ ಮಾಡಿರ್ತೀವಿ ನೈಸರ್ಗಿಕ ಬಣ್ಣದ್ದು, ಕಾಟನ್ ಬೈ ಲಿನೆನ್ ಮಾಡ್ತೀವಿ, ಕಾಟನ್ ಬೈ ಸಿಲ್ಕ್ ಮಾಡ್ತೀವಿ, ಸಿಲ್ಕ್ ಬೈ ಸಿಲ್ಕ್ ಮಾಡ್ತೀವಿ. ಸೊ ಈ ರೀತಿ ಬೇರೆ ಬೇರೆ ಉತ್ಪನ್ನಗಳನ್ನು ನೋಡ್ಬೋದು. ಸೊ ಇದು ಬಂದು ಸಂಪೂರ್ಣ ನೈಸರ್ಗಿಕ ಬಣ್ಣ ಮತ್ತು ಹ್ಯಾಂಡ್ಲೂಮ್ ಅಂತಂದರೆ ಯಾರಿಗೂ ನಂಬೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ರೀತಿ ರಿಚ್ ಬ್ರೊಕೆಟ್ ಡಿಸೈನ್ ಬರೋಕ್ಕೆ ನಾವು ಬಳಸಿರುವಂಥ ಬಣ್ಣ ನೈಸರ್ಗಿಕವಾಗಿರುವಂಥದ್ದು. ಸೊ ಇಂಡಿಗೋ ಮತ್ತು ಅಲ್ಯೂಮಿನಿಯಂ ಸಲ್ಫೇಟ್ ಅಂದರೆ ಆಲಮಿಂದ ಮಾಡಿರುವಂತಹ ಬಣ್ಣ ಇದಾಗಿರುತ್ತೆ. ಇದು ಮಂಜಿಷ್ಟವನ್ನು ಬಳಸಿ ಮಾಡಿದ್ದೇವೆ, ಇಂಡಿಗೋವನ್ನು ಬಳಸಿ ಮಾಡಿದ್ದೇವೆ. ಸೊ ಇದು ಬಂದು ಲ್ಯಾಕನ್ನು ಬಳಸಿ ಮಾಡಿದ್ದೇವೆ ಅಂದರೆ ರೆಸಿನಿಂದ. ಕಾಟನ್ ಸ್ಟೋಲ್ಗಳು ಕೂಡ ಲಭ್ಯತೆ ಇದೆ. ಕಾಟನ್ ಸ್ಟೋಲಲ್ಲಿ ಸೊ ಇದರಲ್ಲಿ 3 ಬಣ್ಣವನ್ನು ನೈಸರ್ಗಿಕ ಬಣ್ಣವನ್ನು ಬಳಸಿ ನಾವು ವ್ಯೂ ಮಾಡಿರ್ತೀವಿ. ಸೊ ಇದು ಬಂದು ಇಲ್ಲಿ ಮಂಜಿಷ್ಟ ಕೆಲಸ ಮಾಡಿದೆ. ಸಪ್ಪನ್ ವುಡ್ ಅಂತ ಹೇಳ್ತೀವಿ, ಪದಿಮಗಮ್ ಅಂತ ಹೇಳ್ತೀವಿ. ಅಂದರೆ ಈ ವುಡ್ ಚಿಪ್ಸ್ ನೀವು ನೋಡ್ತಿರ್ತೀರ, ಈ ವುಡ್ ಚಿಪ್ಸ್ ಬಂದು ನಾವು ಕನ್ನಡದಲ್ಲಿ ಪದಿಮುಗ ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಸಪ್ಪನ್ ವುಡ್ ಅಂತ ಹೇಳ್ತೀವಿ. ಇದು ನಮಗೆ ಲೈಟ್ ಪಿಂಕ್ ಶೇಡ್ ಮತ್ತು ಡಾರ್ಕ್ ಪಿಂಕ್ ಶೇಡನ್ನು ಕೊಡುತ್ತೆ. ಅಂದರೆ ನಮ್ಮ ಮಾಡ್ರೆಂಟಿಗೆ ಸಂಬಂಧಪಟ್ಟ ಹಾಗೆ 2 ರೀತಿ ಶೇಡ್ಗಳನ್ನು ಕೊಡುತ್ತೆ. ಸೊ ಅದನ್ನು ಬಳಸಿ ವ್ಯೂ ಮಾಡಿರುವಂತಹ ಅಂದರೆ ಬಣ್ಣ ಮಾಡಿ ಬಳಸಿರುವಂತಹ ಬಟ್ಟೆ ಇದಾಗಿರುತ್ತೆ. ಸಿಗುವಂತಹ 10-12 ಬಣ್ಣಗಳಲ್ಲೇ ನಾವು ಪರ್ಮುಟೇಷನ್ ಕಾಂಬಿನೇಷನ್ ಥರ ಕೆಲಸ ಮಾಡಿದ್ರೆ 120-200 ಶೇಡ್ಗಳನ್ನು ನಾವು ನೈಸರ್ಗಿಕ ಬಣ್ಣದಲ್ಲಿ ತೆಗಿಬೋದಾಗುತ್ತೆ. ನಮ್ಮ ಹೆಸರು ಸಿದ್ದಪ್ಪ ಅಂತ, ಕಲ್ಲೂರಿನವರು, ಗುಬ್ಬಿ ತಾಲೂಕು ಕಲ್ಲೂರು. ನಾವು 15-30 ವರ್ಷದಿಂದ ನಾವು ನೇಯ್ಗೆ ಕೆಲಸ ಮಾಡ್ತಾಯಿದ್ದೀವಿ ಸರ್. ನಾವು ಮೊಣಕಾಲ್ಮೂರಲ್ಲೂ ಒಂದು ಸಾರಿ ಮಾಡಿದ್ದೀವಿ, ಕಲ್ಲೂರಿನಲ್ಲೇ ಜಾಸ್ತಿ ಸರ್. ಇಲ್ಲಿ ಬಂದು ಒಂದು ವರ್ಷದ ಮೇಲೆ 3 ತಿಂಗಳಾಯಿತು ಸರ್. ನಿಮ್ಗೆ ಎಷ್ಟು ವಯಸ್ಸಾಗಿದೆ ಈಗ 62 ವರ್ಷ ಆಯಿತು. 16ನೇ ವಯಸ್ಸಿನಲ್ಲಿ ನಾನು ಕೆಲಸ ಕಲ್ತಿರೋದು. 45 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಸರ್. ಸರ್, ಇದು ನಮ್ಮ ಕೈಮಗ್ಗ ನೇಯ್ಗೆಗೆ
ಒಂದು ಮಿಷನ್, ಅಂದರೆ ಇದಕ್ಕೆ ಹೆಸರು ನಾವು ವೈಂಡಿಂಗ್ ಮಿಷನ್ ಅಂತ ಹೇಳ್ತೇವೆ. ಮೊದಲು ನಮಗೆ ನೂಲು ಈ ರೀತಿ ಬರುತ್ತೆ ಸರ್. ಇದಕ್ಕೆ ನಾವು ಲಡಿ ಅಂತ ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ಹ್ಯಾಂಕ್ ಅಂತ ಹೇಳಲ್ಪಡುತ್ತೆ. ಈ ಲಡಿ ಅಂತ ಏನು ಬರುತ್ತೆ, ಇದು ಮೊದಲಿಗೆ ಈ ಬಣ್ಣ ಇರುತ್ತೆ, ಇದು ಕೋರ, ಇದು ವಾರ್ಪ್ ಐಟಮು. ಇದರಲ್ಲಿ ಏನಾಗಿದೆ, ಇದು ನಾವು 2 ಬಣ್ಣ ಮಾಡಿದ್ದೇವೆ. ಇದು ಬಾರ್ಡ್ರಿಗೆ ಅಂಚು, ಸೀರೆ ಅಂಚು ಅಂತ ಏನು ಹೇಳ್ತೀವಿ, ಆ ಅಂಚಿಗೆ ಬರುತ್ತೆ ಈ ಪಿಂಕ್ ಬಣ್ಣ. ಈ ಕೋರ ಇದು ಬಿಳಿ ಏನಿದೆ, ಇದು ನೈಸರ್ಗಿಕವಾಗಿ ಹತ್ತಿ ಬರೋದೇ ಈ ಬಣ್ಣ. ಇದಕ್ಕೆ ಲಡಿ ಅಂತ ಹೇಳ್ತಾರೆ. ಈ ಲಡಿನ ನಾವು ಮೊದಲಿಗೆ ಏನು ಮಾಡ್ತೀವಿ, ಈ ರೀತಿ ಇದು ಇದೆ, ಇದಕ್ಕೆ ನಾವು ಈ ರೀತಿ ಮಾಡ್ಕೊಂಡಿರ್ತೀವಿ, ಇದಕ್ಕೆ ತಿರುಗಣಿ ಅಂತ ಹೇಳ್ತಾರೆ. ಇದನ್ನು ನಾವು ಇದಕ್ಕೆ ಈ ರೀತಿ ಹಾಕ್ಕೊಂಡು ಈ ರೀತಿ ಹಾಕ್ತೀವಿ. ಹಾಕಿದ ನಂತರ ಇದನ್ನು ನಾವು ಎಳೆ ತಗೋಬೇಕು. ಅದರಲ್ಲಿ ನಮಗೆ ಎಳೆ ಸಿಕ್ಕೋದಿಲ್ಲ. ಅದನ್ನು ನಾವು ಈ ಅಣಿ ಅಂತ ಏನಿದೆ, ಈ ಅಣಿಗಳ ಸಹಾಯದಿಂದ ನಾವು ಎಳೆಯನ್ನು ತೆಗಿಬೇಕಾಗುತ್ತೆ ಹೊರಗಡೆ, ಹುಡುಕಬೇಕು. ಅದಕ್ಕೆ ನಾವು ಈ ರೀತಿ ಮೊದಲು ಇದನ್ನೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡು, ಇಲ್ಲಿ ನೋಡಿ ಇಲ್ಲಿ ದಾರ ಇರುತ್ತೆ, ಇದಕ್ಕೆ ನಾವು ಅಣಿ ಅಂತ ಹೇಳ್ತೀವಿ. ಈ ಅಣಿನ ನಾವು ಈ ರೀತಿ ಕಟ್ ಮಾಡಿ ತೆಗೆದುಕೊಂಡು ಇದಕ್ಕೆ ಒಂದು ಲಡಿಗೆ 2 ಅಥವಾ 3 ಇರ್ತವೆ ಸರ್, 3 ದಾರಗಳಿರ್ತವೆ. ಅದನ್ನು ನಾವು ಈ ರೀತಿ ತೆಗೆದುಬಿಟ್ಟ ಮೇಲೆ ನಮಗೆ ಎಳೆ ಸಿಕ್ಕುತ್ತೆ. ನೋಡಿ ಇಲ್ಲಿ ಅಣಿ ಅಂತ ಏನಿದೆ, ಈ ಅಣಿನಲ್ಲಿ ನಾವು ಹುಡುಕಬೇಕು ಎಳೆನ ಹುಡುಕಿದಾಗ ನಮಗೆ ಅದು ಎಳೆ ಸಿಕ್ಕುತ್ತೆ. ನೋಡಿ ಈಗ ಎಳೆ ಸಿಕ್ತು, ನೋಡಿ ಈಗ ಎಳೆ ಸಿಕ್ಕಿದೆ. ಇದನ್ನು ನಾವು ಇದು ಏನು ಮಾಡ್ತೀವಿ, ಇದಕ್ಕೆ ನಾವು ಸ್ಪಿಂಡ್ಲ್ ಅಂತ ಹೇಳ್ತೀವಿ, ಸ್ಪಿಂಡ್ಲು ಅಥವಾ ಕದರು ಅಂತ ಹೇಳ್ತಾರೆ ನಮ್ಮ ಮಗ್ಗದ ಭಾಷೆನಲ್ಲಿ. ಇದಕ್ಕೆ ಇದು ಬಾಬಿನ್, ಈ ಬಾಬಿನ್ನ ಈ ರೀತಿ ಹಾಕಿ ಇದು ಫಿಕ್ಸ್ ಮಾಡಿಬಿಟ್ಟು ಈ ರೀತಿ ಫಿಕ್ಸ್ ಮಾಡಿ ಈ ಎಳೆಯನ್ನು ನೋಡಿ, ಇದು ಎಳೆಯ ತುದಿಯನ್ನು ಇದಕ್ಕೆ ಈ ರೀತಿ ಸುತ್ತಬೇಕಾಗುತ್ತೆ. ಸುತ್ತಿದ ನಂತರ ಈ ಮಿಷನ್ನ ಈಗ ಆನ್ ಮಾಡ್ತೀನಿ. ಆನ್ ಮಾಡ್ತೀನಿ. ಈ ಕೆಲಸಕ್ಕೆ ವೈಂಡಿಂಗ್ ಹಾಕೋ ಕೆಲಸ ಅಂತ ಹೇಳ್ತೀವಿ ಸರ್. 8 ಸ್ಪಿಂಡ್ಲು ನೋಡಿ, 1 2 3 4 5 6 7 8 ಇದೆ. ಒಂದು ಸಲಕ್ಕೆ 8 ಬಾಬಿನ್ ನೂಲು ಸುತ್ತಬಹುದು. ಇದರಲ್ಲಿ ಬರುತ್ತೆ 6 ಬರುತ್ತೆ, 8 10 12 ನಮ್ಮ ಅಗತ್ಯಕ್ಕೆ ತಕ್ಕಂತೆ ಸಿಗುತ್ತೆ ಸರ್. ಸುಮಾರು 60 ಸ್ಪಿಂಡ್ಲ್ವರೆಗೂ ಸಿಗುತ್ತೆ ಸರ್. ಈ ವಾರ್ಪಿನ ನೂಲಾಗಲಿ ಅಥವಾ ನೇಯ್ಗೆ ನೂಲಾಗಲಿ ಮೊದಲು ಬಾಬಿನ್ ಮಾಡಬೇಕಾದ್ರೆ ಈ ಕೆಲಸ ಮಾಡಲೇಬೇಕು. ನನ್ನ ಹೆಸರು ತುಳಸಮ್ಮ ಅಂದ್ಬಿಟ್ಟು ನಾನಿಲ್ಲಿ ಕೆಲಸ ಮಾಡ್ತೀನಿ, ವೈಡಿಂಗ್ ಹಾಕ್ತೀನಿ. ಅಕಸ್ಮಾತ್ ಇದಿಲ್ಲ ಅಂದರೆ ಅಲ್ಲಿ ಕಣಿಕೆನೂ ಸುತ್ತೀನಿ, 2 ಕೆಲಸನೂ ಮಾಡ್ತೀನಿ. ನಾನು ಕಣಿಕೆ ಸುತ್ತೀನಿ. ಇದು ಕೆಲಸ, ಈ ಕೆಲಸ ಇಲ್ಲ ಅಂತಂದ್ರು ಮಗ್ಗನೂ ನೇಯ್ತೀವಿ. ಯಾವ್ದು ಕೆಲಸನಾದರೂ ಈ ಕೆಲಸದಲ್ಲಿ ಮಾಡ್ತೀವಿ, ಆ ಕೆಲಸ ಈ ಕೆಲಸ ಅಂತ ಏನೂ ಇಲ್ಲ. ನಾವು ಇವಾಗ ಕಣಿಕೆ ಸುತ್ತಾ ಇದ್ದೀನಿ. ಇದು ಮಗ್ಗ ನೇಯೋದಕ್ಕೆ ಅಲ್ಲಿ ಬಾಬಿನ ಸುತ್ಕೋಬೇಕು. ಅದನ್ನು ತಗೊಬಂದು ನಾವು ಇಲ್ಲಿ ಈ ಥರ ಹಿಂಗೆ ಎಳೆ ತಗೊಂಡು ಈ ಥರ ಹಾಕ್ಕೊಂಡು ನಾವು ಕಣಿಕೆ ಸುತ್ತಕೊಡ್ಬೇಕು. ಇದು ಖಾಲಿ ಕಣಿಕೆ. ಇದನ್ನು ನಾವು ಹಿಂಗೆ ಅವ್ರಿಗೆ ನೇಯೋರಿಗೆ ಸುತ್ತಿ ನಾವು ಕೊಡಬೇಕು. ಈ ಥರ ಸುತ್ತಿ ಅವರು ಕೊಟ್ಟರೆ ಅಲ್ಲಿ ನೇಯೋಕ್ಕಾಗೋದು. ಬಾಬಿನ ಸುತ್ಕೊಂಡು ಬಂದ್ರೇ ನಾವು ಇಲ್ಲಿ ಕಣಿಕೆ ಸುತ್ತೋಕ್ಕಾಗೋದು. ಇಲ್ಲಾಂದ್ರೆ ಕಣಿಕೆ ಸುತ್ತೋಕ್ಕಾಗಲ್ಲ, ಅವರು ಅಲ್ಲಿ ನೇಯೋಕ್ಕಾಗಲ್ಲ ಈ ಕಣಿಕೆ ಇಲ್ಲ ಅಂತಂದರೆ. ಒಂದು ಕಣಿಕೆ ಸುತ್ತೋದಕ್ಕೆ ಒಂದು 5 ನಿಮಿಷ 10 ನಿಮಿಷ ತಗೊತದೆ. ಸೊ ನಮ್ಮ ಶ್ರೇಣಿ ಸಂಸ್ಥೆ ಕಡೆಯಿಂದ ಇವ್ರಿಗೆ ಬಹಳಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದೀವಿ ಗುಂಪಿನ ಮೂಲಕ. ಒಂದು ನೋಡೋದಾಗಿದ್ದರೆ ನಮ್ಮ ಸದಸ್ಯರಿಗೆ ಬೇಕಾಗುವಂಥ ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ, ಈಗ ಕೆಲವೊಬ್ಬರು ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮ್ಸ್ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದರು. ಸೊ ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕೋಕ್ಕೆ ಟೆಕ್ಸ್ಟೈಲ್ ಕಮಿಷನರ್ DD ಆಫೀಸಿಂದ ಕಾರ್ಯಗಾರರನ್ನ ಅಂದರೆ ಅಲ್ಲಿರೋ ಆಫೀಸರ್ಸ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ವಿ. ಇನ್ನು ಕೆಲವೊಮ್ಮೆ ಕ್ಯಾಟ್ ಡಿಸೈನ್ ಟ್ರೈನಿಂಗ್ ಬಗ್ಗೆ ಮಾಹಿತಿ ಬೇಕಾಗಿತ್ತು. ಸೊ KSTIDC ಸೆಂಟರ್ ಮೂಲಕ ಸಿಬ್ಬಂದಿಗಳನ್ನ ಕರೆಸಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್, 3 ತಿಂಗಳ ಟ್ರೈನಿಂಗ್ ಪ್ರೋಗ್ರಾಮು, 10 ಜನ ಯಂಗ್ಸ್ಟರ್ಸ್ ಬಂದು ಅದನ್ನು ಕಲ್ತ್ಕೊಂಡು ಸರ್ಟಿಫಿಕೇಷನ್ ಕೂಡ ತೊಗೊಂಡು ಅದರಲ್ಲಿ ಮುಂದುವರಿಸ್ತಿದ್ದಾರೆ ಅವ್ರ ಕೆರಿಯರ್ನ. ಸೊ ಈ ರೀತಿ ಬಹಳಷ್ಟು ಇಂಟರ್ವೆನ್ಷನ್ಸ್ನ ಮಾಡಿದ್ದೀವಿ. ಬೇರೆ ನೇಯ್ಗೆ ಪ್ರದೇಶಕ್ಕೆ ಎಕ್ಸ್ಪೋಜರ್ ವಿಸಿಟ್ಸ್ ಅಂದರೆ ಒಂದು ನೇಯ್ಗೆ ಪ್ರದೇಶದಲ್ಲಿ ಅಳವಡಿಸ್ಕೊಳ್ಳುವಂಥ ನೇಯ್ಗೆ ಟೆಕ್ನಿಕ್ಸ್ ಇರ್ಬೋದು, ಮಗ್ಗಗಳೇ ಇರ್ಬೋದು, ಅದನ್ನು ಬೇರೆ ಪ್ರದೇಶದಲ್ಲಿ ವಿಭಿನ್ನವಾಗಿರುತ್ತೆ. ಎಲ್ಲ ಪ್ರದೇಶದ್ದು ಹೇಗೆ ಇರುತ್ತೆ ಅನ್ನೋದು ಒಂದು ಎಕ್ಸ್ಪೋಜರ್ ಟ್ರಿಪ್, ಅವ್ರಿಗೆ ಅರಿವು ಮೂಡಿಸೋ ಥರ ಎಕ್ಸ್ಪೋಜರ್ ವಿಸಿಟ್ಸ್ ಅಂತ ಮಾಡಿದ್ದೀವಿ.
ಬಹಳಷ್ಟು ಇಂಟರ್ವೆನ್ಷನ್ಸ್ ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕೈಮಗ್ಗ ನೇಯ್ಗೆ ಘಟಕ ಅಂದರೆ ನಮ್ಮ ಕೊಡಿಯಾಲ ರಿವೈವಲ್ ಯೂನಿಟ್ ಬಗ್ಗೆ ಹೇಳೋದಾಗಿದ್ದರೆ, ಕೊಡಿಯಾಲದೊಂದು ಸುಂದರವಾದಂಥ ಒಂದು ಕಾನ್ಸೆಪ್ಟ್ ಇದೆ. ಕೊಡಿಯಾಲ ಹಿಸ್ಟ್ರಿ ನೋಡಿದ್ರೆ ನೀವು, ನಮ್ಮ ರಾಜರ ಮನೆತನ ಅಂದರೆ ಮೈಸೂರು ಒಡೆಯರ್ ಕಾಲದಲ್ಲಿ ಅವರು ಆಂಧ್ರದಿಂದ ಪದ್ಮಶಾಲಿ ನೇಕಾರರನ್ನ ಕರೆಸಿ ಈ ಕೊಡಿಯಾಲ ಅನ್ನೋ ಗ್ರಾಮದಲ್ಲಿ ಅವ್ರಿಗೆ ಇರೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ರಾಜರ ಮನೆತನಕ್ಕೆ ವಸ್ತ್ರಗಳನ್ನ ನೇಯ್ಸೋಕೆ ಅಂತ ಅಲ್ಲಿಂದ ಎಕ್ಸ್ಪರ್ಟ್ ವೀವರ್ಸ್ಗಳನ್ನ ತರಿಸಿ ಅವ್ರಿಗೋಸ್ಕರ ಅಂತ ನೇಯ್ಗೆ ಮಾಡೋದಕ್ಕೆ ಇಲ್ಲಿ ಕರೆಸಿ ಅವ್ರಿಗೆ ಒಂದು ಸೆಟಪ್ ಮಾಡಿಕೊಟ್ಟಿದ್ದು. ಸೊ ಅದು ಕೊಡಿಯಾಲ ಹಿಸ್ಟ್ರಿ. ಕಾಲ ಕಳೀತಾ ಏನಾಯಿತು, ಆ ಕೈಮಗ್ಗದಿಂದ ಬಹಳಷ್ಟು ಜನ ಪವರ್ಲೂಮ್ಗೆ ರೀಲೊಕೇಟ್ ಆದರೂ ಕೆಲವೊಬ್ಬರು ಕೈಮಗ್ಗದಲ್ಲೇ ಕೆಲಸ ಮಾಡಬೇಕು ಅಂತ ಆಸಕ್ತಿ, ಆ ಪ್ಯಾಷನ್ ಇಟ್ಕೊಂಡಿರೋರು, ಇನ್ನು ಕೆಲವೊಬ್ಬರು ಏನೇ ಪವರ್ಲೂಮಲ್ಲಿ ಮಾಡಿದ್ರು ಕೈಮಗ್ಗದಲ್ಲಿ ಮಾಡೋ ಅಷ್ಟು ಸಂತೋಷ ನನಗೆ ಸಿಗೋದಿಲ್ಲ ಅಂತ ಕೆಲವೊಬ್ಬರು ಅಪ್ರೋಚ್ ಮಾಡಿದ್ರು. ಆ ರೀತಿ ಇಲ್ಲಿ ಕೊಡಿಯಾಲನಲ್ಲಿ ಹಳೇ ಡಿಸೈನ್ಸ್ ಏನು ಎಕ್ಸಿಸ್ಟ್ ಆಗ್ತಿತ್ತು ಅಂಥ ಡಿಸೈನ್ಗಳನ್ನು ಹುಡುಕಿ ಅದನ್ನು ರಿವೈವ್ ಮಾಡಿ ಇಲ್ಲಿ ನಮ್ಮ ನೇಯ್ಗೆ ಘಟಕದಲ್ಲಿ ಎಕ್ಸ್ಪೀರಿಯನ್ಸ್ಡ್ ವೀವರ್ಸ್ ನೇಯ್ಗೆನೂ ಮಾಡ್ತಾರೆ. ನಮ್ಮ ಕೈಮಗ್ಗದಲ್ಲಿ ನಾವು ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ. ಇಲ್ಲಿರೋ ಹೆಣ್ಮಕ್ಳಿಗೆ ಕೈಮಗ್ಗದಲ್ಲಿ ಕೆಲಸ ಮಾಡಿ ಅದನ್ನು ಕಲಿತು ಅದರಲ್ಲಿ ನೇಯ್ಗೆ ಮಾಡುವಂಥ ಹೆಣ್ಮಕ್ಳು ಕೂಡ ಇದ್ದಾರೆ. ಇದು ಗ್ರೀನ್ ಲೂಮ್ಸ್ ಅಂತ ಕರೀತಾರೆ. ಸೆಲ್ಕೋ ಅನ್ನೋ ಸಂಸ್ಥೆ ಅವರು ಬಹಳಷ್ಟು ಎಲ್ಲ ಕಡೆನೂ ಸೋಲಾರ್ ಪವರ್ಡ್ ಮೋಟರೈಸ್ಡ್ ಎಕ್ವಿಪ್ಮೆಂಟ್ಸು ಸುಮಾರು ವರ್ಕ್ ಮಾಡ್ತಾರೆ. ಸೊ ಅವ್ರ ಕಡೆಯಿಂದ ಇಲ್ಲಿ ಒಂದು ಮ್ಯಾನ್ಯುಯಲ್ ರನ್ ಲೂಮ್ನ ಹುಬ್ಳಿನಲ್ಲಿ ಆಲ್ರೆಡಿ ಸೆಟಪ್ ಆಗಿದ್ದಂಥ ಒಂದು ಯೂನಿಟಿಂದ ಒಂದು 3 ಲೂಮ್ನ ಶಿಫ್ಟ್ ಮಾಡಿದ್ರು. ಅದರಲ್ಲಿ ಒಂದು ನಮ್ಮ ಈ ಕೊಡಿಯಾಲ ನೇಯ್ಗೆ ಘಟಕಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಇದು ಒಂದು ಮ್ಯಾನ್ಯುಯಲ್ ರನ್ ಲೂಮ್. ಇದರಲ್ಲಿ ಮೋಟರ್ ಇರಲಿ ಅಥವಾ ಸೋಲಾರ್ ಪವರ್ಡ್ ಇರಲಿ ಏನು ಇನ್ಕಾರ್ಪೊರೇಷನ್ ಇರಲ್ಲ, ಜಸ್ಟ್ ಕೈ ಒಂದು ಮಾತ್ರ ಬಳಕೆ ಇರುತ್ತೆ ನೇಯ್ಗೆನಲ್ಲಿ. ಸೊ ಈ ಮಗ್ಗ ಆ್ಯಕ್ಚುಲಿ ನಮಗೆ ಬಂದಿರೋದು ಸೆಲ್ಕೋ ಕಡೆಯಿಂದ. ಇದು ಈ ಮಗ್ಗ ಕಾಲಿಲ್ಲದೆ ಇರೋರ್ಗೆ ಮಾಡಿರುವಂಥ ಮಗ್ಗ. ಇದು ಕಾಲಿಲ್ಲದೆ ಇರೋರು ಸರ್ ಅಂಗಲಿಕೆ ಕೈ ಚೆನ್ನಾಗಿರ್ತದೆ, ಆರೋಗ್ಯ ಚೆನ್ನಾಗಿದ್ದವರು ಇದನ್ನು ಮಾಡಿ ಜೀವನ ಮಾಡ್ಬೋದು ಸರ್. ನಾವು ಆ ರೀತಿ ಬಟ್ಟೆ ಮಾಡಬೇಕಾದ್ರೆ ನಾವು ಇಂಥ ಐಟಮ್ನ ತಂದು ಈ ರೀತಿ ಬಾಬಿನ್ ಮಾಡಿ 160 ಬಾಬಿನ್ಗಳು ವೈಡಿಂಗ್ ಮಾಡಿ ಅದನ್ನು ತಗೋಗಿ ವಾರ್ಪ್ ರಾಟೆ ಅಂತಿದೆ ಅವ್ರಿಗೆ ಕೊಟ್ಟರೆ ನಮಗೆ ಇಂಥ 7 ಅಡಿ ಅಂತ ಬೀಮ್ಸ್ ಅಂತಾರೆ ಇದನ್ನು. ಬೀಮ್ಸ್ಗೆ ನಾವು 160 ಬಾಬಿ ಗಾಲಿಗಳು ಕೊಟ್ಟರೆ ನಮಗೆ ಈ ರೀತಿ ಒಂದು ಬೆಲ್ಲು ಅಂದರೆ 18 ಸೀರೆ, 2 ಬೆಲ್ಲು 32 ಸೀರೆ, ಹಿಂಗೆ ನಾವು ಎಷ್ಟು ಬೆಲ್ ಬೇಕಾದ್ರೂ ಮಿನಿಮಮ್ಮು 10 ಬೆಲ್ಲು ವಾರ್ಪ್ ಗಂಟನೂ ಹಾಕ್ಸ್ಬೋದು ನಾವು. ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಒಂದು ಅಂಶ ಏನಪ್ಪ ಅಂದರೆ, ಈ ಅಚ್ಚು, ಇದಕ್ಕೆ ನಾವು ಅಚ್ಚು ಅಂತ ಹೇಳ್ತೇವೆ. ಇದಕ್ಕೆ 4 ಪ್ಲೇಟ್ಸ್ ಇರುತ್ತೆ ಸರ್. ಇದರಲ್ಲಿ ನೋಡಿ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 4 ಭಾಗ ಇರ್ತವೆ. ಈ ಒಂದು ಫ್ರೇಮ್ಗೆ ಈ ರೀತಿ ಇದಕ್ಕೆ ನಾವು ನೋಡಿ ಇದಕ್ಕೆ ನೀಡ್ಲ್ ಅಂತ ಹೇಳಲಾಗುತ್ತೆ. ಅಚ್ಚಿನ ಬೆದ ಅಂತ ಹೇಳ್ತೀವಿ ನಾವು ಮಗ್ಗದ ಭಾಷೆಯಲ್ಲಿ. ಇದಕ್ಕೆ ನೀಡ್ಲ್ ಅಂತ ಹೇಳಲ್ಪಡುತ್ತೆ. ಇದು ಸುಮಾರು 10 ಇಂಚು ಉದ್ದ ಇರುತ್ತದೆ. ಈ ತಂತಿ ಇದು ತುಂಬ ನುಣುಪಾಗಿ ಮೆದುವಾದ ಒಂದು ಮೆಟಲಿಂದ ಮಾಡಿರ್ತಾರೆ. ಇದಕ್ಕೆ ಮಧ್ಯದಲ್ಲಿ ಈ ರೀತಿ ಒಂದು ಕಣ್ಣು, ಐ ಅಂತ ಏನು ಹೇಳ್ತೀವಿ, ಆ ರೀತಿ ಇಲ್ಲಿರುತ್ತೆ ನೋಡಿ. ಅದರ ಒಳಗಡೆ ನಾವು ಎಳೆನ ತಗೋತೀವಿ. ಈ ವಾರ್ಪ್ ಎಳೆ ಏನಿರುತ್ತೆ ಒಂದೊಂದೇ ಅಣಿನಲ್ಲಿ ಅವರು ಭಾಗ ಮಾಡಿ ಕೊಟ್ಟಾಗ ನಾವು ಒಂದೊಂದೇ ಅಚ್ಚಿನ ಬೆದದ ಕಣ್ಣಿನಲ್ಲಿ ಎಳೆಯನ್ನು ತೆಗೆದುಕೊಂಡು ಬರ್ತಾ ಇರ್ತೇವೆ. ಪ್ರತಿಯೊಂದು ಬೆದದಲ್ಲೂ ಕಣ್ಣಿರುತ್ತದೆ ಸರ್. ಈಗ ಉದಾಹರಣೆಗೆ ಇಲ್ಲಿ 3800 ಎಳೆ ಇದೆ. ಒಂದು ಪ್ಲೇಟಲ್ಲಿ 950 ಇರುತ್ತೆ. ಅಂದರೆ ನಾವು ಒಂದೊಂದು 1000 ಹಾಕಿ ಇಟ್ಟಿರ್ತೇವೆ. 4ರಲ್ಲಿ 4000 ಇರುತ್ತೆ. 4000 ಬೆದದಲ್ಲೂ ಒಂದೊಂದು ಬೆದದಲ್ಲಿ ಕಣ್ಣು ಇದ್ದೇ ಇರುತ್ತೆ. ಒಂದೊಂದು ಕಣ್ಣಿಂದನೂ ಬರಬೇಕು. ಅಚ್ಚಿನ 2 ಭಾಗದಲ್ಲೂ ನಾವು ಖಾಲಿ ಇಟ್ಕೊಂಡಿರ್ತೀವಿ. ನಮಗೆ ಪನ್ನ ಕಡಿಮೆ ಆಯಿತು, ಇನ್ನೂ ಜಾಸ್ತಿ ಬೇಕಂದಾಗ ನಾವು ಈ ಬೆದಗಳನ್ನು ಉಪಯೋಗಿಸ್ಕೊತೀವಿ. ಇದನ್ನು ನಾವು 2 ಕಡೆ ಖಾಲಿ ಬಿಟ್ಕೊಂಡಿರ್ತೀವಿ ನೋಡಿ. ಈ ಕಡೆನೂ ಖಾಲಿ ಇದೆ, ಆ ಕಡೆನೂ ಖಾಲಿ ಇದೆ. ಯಾಕಂದರೆ ನಮಗೆ ನಾಳೆ ದಿನ ಇದು ಈಗ ಉದಾಹರಣೆಗೆ ಇದು 47 ಇಂಚಿದೆ, ನಮಗೆ 50 ಇಂಚು ಬೇಕು ಅಂದಾಗ ನಾವು ಅದಕ್ಕೆ ಎಳೆನ ಪೋಣಿಸ್ಕೊಂಡು ಇದು ರೀಡ್ ಅಂತ ಏನು ಹೇಳ್ತೀವಿ ನೋಡಿ, ಈ ಭಾಗಕ್ಕೆ ರೀಡ್ ಅಂತ ಹೇಳ್ತಾರೆ. ಇಲ್ಲಿದೆಯಲ್ಲ, ಇದು ಸ್ಟೀಲ್ ರೀಡ್. ಇದರಲ್ಲಿ ರೀಡ್ ಅಂದರೆ ಬರೀ ಸ್ಟೀಲ್ ರೀಡ್ ಒಂದೇ ಅಲ್ಲ, ಅದರಲ್ಲಿ ಡಾಂಬರ್ ರೀಡ್ ಅಂತ ಬರುತ್ತೆ, ಇಂಡಾಲಿಯಮ್ಸ್ ರೀಡ್ ಬರುತ್ತೆ, ಮತ್ತು ಜೋಳದ ಕಡ್ಡಿಗಳಿಂದ ಮಾಡಿರೋಂಥ ವುಡ್ ರೀಡ್ ಅಂತ ಏನು, ಬ್ಯಾಂಬೂ ರೀಡ್ ಅಂತ ಏನು ಹೇಳ್ತಾರೆ,
ಅದಕ್ಕೆ ನಾವು ಮಗ್ಗದ ಭಾಷೆನಲ್ಲಿ ದಂಟು ರೀಡು ಅಂತ ಹೇಳ್ತೇವೆ. ಎಲ್ಲ ವಿಧದ ರೀಡು ನಮ್ಮ ಹತ್ರ ಇದೆ. ಈ ರೀಡ್ ಅಂತ ಏನು ಹೇಳ್ತೀವಿ, ಇದಕ್ಕೆ ನಂಬರ್ಸ್ ಇರುತ್ತೆ. ಅಂದರೆ ಇದು ಇವಾಗ ಕಾಟನ್ ಬಟ್ಟೆ ಆದ್ದರಿಂದ ಇದಕ್ಕೆ ನಾವು 80ನೇ ನಂಬರ್ನ ರೀಡನ್ನು ಉಪಯೋಗಿಸಿದ್ದೇವೆ. ರೀಡಲ್ಲಿ 60 ನಂಬರ್ ಇರುತ್ತೆ, 65 ಇರುತ್ತೆ, 66 ಮತ್ತು 112, 100, 120 ಹೀಗೆ ನಮಗೆ ಕ್ವಾಲಿಟಿ ಅಂದರೆ ಬಟ್ಟದ ಒಂದು ನುಣುಪು ನೈಪುಣ್ಯತೆ ನಮಗೆ ಕ್ವಾಲಿಟಿ ಹೆಚ್ಚು ಬೇಕನ್ನಂಗಿಲ್ಲ, ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಇದು ಈ ಮಗ್ಗದಲ್ಲಿ 80ನೇ ನಂಬರ್ ರೀಡ್ ಹಾಕಿದ್ದೇವೆ ನೋಡಿ. ಒಂದು ರೀಡ್ಗೂ ಒಂದು ತಂತಿಗೂ ಇನ್ನೊಂದು ತಂತಿಗೂ ಗ್ಯಾಪ್ ಇರುತ್ತೆ ಇಲ್ಲಿ ನೋಡಿ. ಅದಕ್ಕೆ ನಾವು ಒಂದು ಮನೆ ಅಂತೀವಿ. ಅದರಲ್ಲಿ ಒಂದು ಮನೆಯಲ್ಲಿ ಅಂದರೆ ಡೆಂಟ್, ಇಂಗ್ಲೀಷ್ನಲ್ಲಿ ಡೆಂಟ್ ಅಂತ ಹೇಳ್ತಾರೆ. ಒಂದು ಡೆಂಟಲ್ಲಿ 2 ಎಳೆ ಬಂದಿರುತ್ತೆ ಸರ್. ಒಂದು ತಂತಿಗೂ ಇನ್ನೊಂದು ತಂತಿಗೂ ಮಧ್ಯೆ ಗ್ಯಾಪ್ಗೆ 2 ಎಳೆ ಬಂದಿರುತ್ತೆ. ಆ ರೀತಿ 1 ಇಂಚಿಗೆ ಇದು 80ನೇ ನಂಬರ್ ರೀಡ್ ಆದ್ದರಿಂದ 1 ಇಂಚಿಗೆ 80 ಎಳೆ ಅಂದರೆ 40 ಡೆಂಟ್ ಇರುತ್ತೆ 1 ಇಂಚಿಗೆ. 1 ಡೆಂಟ್ಗೆ 2 ಎಳೆ ಅಂದರೆ 80 ಎಳೆ ಇರುತ್ತೆ ಸರ್. ನಾವು ಮೊದಲು ವಾರ್ಪಿನ ಎಳೆಯನ್ನು ಈ ಅಚ್ಚಿನ ಬೆದದಲ್ಲಿ ತೆಗೆದುಕೊಂಡು ಆನಂತರ ಅದನ್ನು ರೀಡಿನಲ್ಲಿ ನಾವು ಪೋಣಿಸ್ಕೋಬೇಕಾಗುತ್ತೆ. ಇದಕ್ಕೆ ಮೌಂಟಿಂಗ್, ವಾರ್ಪ್ ಮೌಂಟಿಂಗ್ ಕೆಲಸ ಅಂತ ಹೇಳ್ತಾರೆ. ಅದನ್ನು ನಾವು ಮಾಡ್ಕೋಬೋದು, ನಮ್ಮ ಸೂರ್ಯನಾರಾಯಣವರು ಅಂದರೆ ಅದಕ್ಕೆ ಇಬ್ಬರು ಬೇಕಾಗುತ್ತೆ. ಇದಿಷ್ಟು ವಾರ್ಪ್ ಡೆಂಟಿಂಗು ಮಾಡೋ ಕೆಲಸ. ಆ ನಂತರ ಕೆಚ್ಚು ಕೆಲಸ. ಈಗ ಮೌಂಟಿಂಗ್ ಕೆಲಸ ಅನ್ನೋದು ನಾವು ಹೊಸದಾಗಿ ಮಗ್ಗ ತಗೊಬಂದಾಗ ಮಗ್ಗ ರೆಡಿ ಮಾಡ್ತೀವಲ್ಲ, ಆ ಟೈಮಲ್ಲಿ ಮಾತ್ರ ಮೌಂಟಿಂಗ್ ಅನ್ನೋ ಕೆಲಸ ಇರುತ್ತೆ. ಪ್ರತಿ ವಾರ್ಪ್ಗೂ ಮೌಂಟಿಂಗ್ ಕೆಲಸ ಏನು ಇರೋದಿಲ್ಲ. ಮಗ್ಗ ನಾವು ಹೊಸದಾಗಿ ತಂದು ಬೇರೆ ಕಡೆಯಿಂದ ತಂದು ಇಲ್ಲಿ ರೆಡಿ ಮಾಡೋವಾಗ ಮಾತ್ರ ಅದನ್ನು ಮೌಂಟಿಂಗ್ ಕೆಲಸ ಅಂತ ಮಾಡಿಸ್ತೇವೆ. ಮೌಂಟಿಂಗ್ ಕೆಲಸವನ್ನು ಮಾಡಿದ್ಮೇಲೆ ನಾವು ಅದನ್ನು ಡೈರೆಕ್ಟು ವಾರ್ಪನ್ನ ಮಗಕ್ಕೆ ಅಳವಡಿಸಿ ಅದು ಅಚ್ಚನ್ನ ಈ ರೋಲ್ ಏನಿದೆ ರೋಲ್ಗೆ ನಾವು ಅದನ್ನು ಫಿಕ್ಸ್ ಮಾಡಿ ನಾವು ಮಗ್ಗ ರೆಡಿ ಮಾಡಿಕೊಂಡು ನೇಯ್ಗೆ ಶುರು ಮಾಡ್ತೀವಿ. ಈಗ ನಾವು ಇದಕ್ಕೆ ನೋಡಿ, ಇದು ಹೊಸ್ದಾಗಿ ರೆಡಿ ಮಾಡ್ದೋ ಮೌಂಟಿಂಗ್ ಕೆಲಸ ಮಾಡಿದ್ದೀವಿ. ಇದು ಪೂರ್ತಿ ಈಗ ಇಲ್ಲಿ ಏನಿದೆ ಸುಮಾರು ಒಂದು 16 ಸೀರೆ ಬರುತ್ತೆ. ಇದು 16 ಸೀರೆ ಆಗೋದ್ಮೇಲೆ ಈ ನೂಲೆಲ್ಲ ಖಾಲಿ ಆಗೋಗುತ್ತೆ. ಖಾಲಿ ಆಗೋದಾಗ ನಾವು ಈ ಮಟ್ಟಕ್ಕೆ ಸರಿಯಾಗಿ ನಿಲ್ಲಿಸ್ಕೋತೀವಿ ಸರ್. ಈ ರೋಲ್ಗೂ ಇಲ್ಲಿಗೂ 1.5 ಅಡಿ ಗ್ಯಾಪ್ ಇದೆ. ನಾವು ಒಂದು ಸುಮಾರು ಈ ರೋಲಿನ ಮಟ್ಟಕ್ಕೆ ನಾವು ಇದನ್ನು ನೂಲನ್ನು ನಿಲ್ಲಿಸ್ಕೋತೀವಿ. ಪೂರ್ತಿ ನೇಯ್ಗೆ ಮಾಡಿ ಖಾಲಿ ಮಾಡೋಕ್ಕಾಗೋದಿಲ್ಲ. ಮಾಡಿದ್ರೆ ಮತ್ತೆ ಮೌಂಟಿಂಗ್ ಮಾಡಬೇಕಾಗುತ್ತೆ. ಅದಕ್ಕೆ 2,000 ರಿಂದ 3,000 ಖರ್ಚಾಗುತ್ತೆ. ಆ ಉದ್ದೇಶಕ್ಕೋಸ್ಕರ ಏನು ಮಾಡ್ತೀವಿ, ನಾವು ಈ ರೋಲ್ ಮಟ್ಟಕ್ಕೆ ನಾವು ನೂಲನ್ನು ನಿಲ್ಲಿಸ್ಕೊಂಡು ಇಲ್ಲಿ ಖಾಲಿ ಆಗಿರುತ್ತೆ ಇದನ್ನು ನಾವು ಕಟ್ ಮಾಡಿ ಇದಕ್ಕೆ ನಾವು ಕ್ಲೀನಾಗಿ ಎಲ್ಲ ಭಾಗ ಮಾಡಿ ಸುಮಾರು ಒಂದು 8-10 ಭಾಗ ಮಾಡಿ ಇದನ್ನು ಈ ರೀತಿ ಭಾಗ ಮಾಡಿ ಇದನ್ನು ಇಲ್ಲೊಂದು ಗಂಟು ಹಾಕಿ ಇದಕ್ಕೆ ನಾವು ಕಟ್ಕೋತೀವಿ. ಕಟ್ಕೊಂಡ ನಂತರ ಈ ರೀತಿ ವಾರ್ಪ್ ಬರುತ್ತೆ. ವಾರ್ಪನ್ನು ಇದೇ ಸೇಮ್ ವಾರ್ಪು ಈ ರೀತಿ ಇಟ್ಬಿಟ್ಟು ನಾವೇನು ಮಾಡ್ತೀವಿ, ಈ ಕಡೆಯಿಂದ ಒಂದೊಂದೇ ಎಳೆ ಇಲ್ಲಿ ತೆಗೆದುಕೊಂಡು ವಾರ್ಪ್ನಲ್ಲಿನ ಒಂದು ಎಳೆ ತೆಗೆದುಕೊಂಡು ಈ ಅಚ್ಚಿನ ಮಗ್ಗದಲ್ಲಿರೋ ಅಚ್ಚಿನ ಎಳೆಗೂ ವಾರ್ಪಿನಲ್ಲಿರೋ ಎಳೆನೂ ಎರಡನ್ನೂ ಜಾಯಿಂಟ್ ಮಾಡ್ತೀವಿ ಸರ್. ಅದಕ್ಕೆ ಕೆಚ್ಚು ಕೆಲಸ ಅಂತ ಹೇಳ್ತಾರೆ, ಎಳೆ ಕೆಚ್ಚುವ ಕೆಲಸ ಅಂತ. ಅದಕ್ಕೆ ಇಂಗ್ಲೀಷ್ನಲ್ಲಿ ನಾಟಿಂಗ್ ವರ್ಕ್ ಅಂತ ಹೇಳ್ತಾರೆ. ಒಂದು 4 ರಿಂದ 5 ಗಂಟೆಗಳ ಕೆಲಸ ಸರ್. ಒಂದು ಜಾತಿ ಮರ ಇದೆ, ಮರದಲ್ಲಿ ಗಮ್ ಅಂತ ಬರುತ್ತೆ. ಆ ಗಮ್ಮನ್ನು ಉಪಯೋಗಿಸಿ ಕೆಚ್ಚು ಕೆಲಸ ಮಾಡಿದಾಗ ನೀವು ಅದನ್ನು 1 ವಾರ ಇಟ್ಟರೂ ಅದೇನು ಜಾಯಿಂಟ್ ಬಿಟ್ಕೊಳ್ಳೋದಿಲ್ಲ. ಕೆಚ್ಚು ಕೆಲಸದಲ್ಲಿ 2 ವಿಧ ಇದೆ. ಅದು ಮೊಲ್ಚೋದು ಅಂದರೆ ಸುಮ್ಮನೆ ಹಿಂಗೆ ತಿರುಗಿಸಿರ್ತಾರೆ. ಇದು ಎಳೆನೇ ಜಾಯಿಂಟ್ ಆಗಿರುತ್ತೆ. ಗಮ್ಮು ಸಹಿತ ಅದಕ್ಕೆ ಜಾಯಿಂಟ್ ಆಗಿರೋದ್ರಿಂದ ಬಿಟ್ಕೊಳ್ಳೋ ಪ್ರಮೇಯ ಇರೋದಿಲ್ಲ. ನೋಡಿ ಇವಾಗ ಕೆಚ್ಚು ಕೆಲಸ ಅಂದರೆ ಇದೇ ರೀತಿ ಸರ್. ಹಿಂಗೆ ಹೋಗಿತ್ತು. ಉದಾಹರಣೆಗೆ ನೋಡಿ ಸರ್, ಈಗ ಇದು ಮಗ್ಗದಲ್ಲಿದೆ ಎಳೆ, ಇದು ಈಗ ಖಾಲಿ ಆಗೋಗಿದೆ ನೂಲು. ಈಗ ನೋಡಿ ಇದು ಹೊಸ ವಾರ್ಪಿನ ಎಳೆ ಈಗ ಬಂದಿದೆ. ಇದನ್ನು ಏನು ಮಾಡ್ತೀವಿ ನಾವು, ಈ ರೀತಿ ತಗೋತೀವಿ ನೋಡಿ, ಈ ರೀತಿ. ಇದು ಕೆಚ್ಚು ಕೆಲಸ ನೋಡಿ. ಇದು ಜಾಯಿಂಟ್ ಕಾಣ್ತಾ ಇಲ್ಲ ನೋಡಿ. ಇದು ಒರಿಜಿನಲ್ ಕೆಚ್ಚುವ ಕೆಲಸ. ಇಲ್ಲಿದೆ ಜಾಯಿಂಟು. ಈ ಜಾಯಿಂಟು ಇಲ್ಲಿಗೆ ಬರೋ ತನಕ ನಾವು ನೇಯ್ಗೆ ಮಾಡ್ಬೋದು. ಅಲ್ಲಿ ಬರೋ ಸುಮಾರು 1/2 ಮೀಟ್ರು ಇಲ್ಲಿಗೆ ಬರೋ ತನಕ ನಾವು ನೇಯ್ಗೆ ಮಾಡ್ಬೋದು. ಇದು ಒರಿಜಿನಲ್ ಕೆಚ್ಚುವ ಕೆಲಸ. ಬ್ಯಾಂಬೂ ರೀಡು ಅಥವಾ ಬಿದಿರಿನ ರೀಡು. ಇದು ಬಿದಿರಿನ ಕಡ್ಡಿಗಳು ಅಥವಾ ಮುಸುಕಿನ ಜೋಳದ ಕಡ್ಡಿಗಳಿಂದ ಮಾಡಲ್ಪಟ್ಟಿರುವಂತಹ ರೀಡು. ಇದಕ್ಕೆ ನಾವು ದಂಟು ರೀಡು ಅಥವಾ ಮರದ ರೀಡು ಅಂತಲೂ ಕರೆಯಲ್ಪಡುತ್ತದೆ. ಇದರ ವಿಶೇಷತೆ ಏನಪ್ಪ ಅಂದರೆ, ಇದರಲ್ಲಿ ನೇಯ್ಗೆ ಮಾಡಿದಂತಹ ರೇಷ್ಮೆ ಸೀರೆ ಆಗಲಿ ಅಥವಾ ಕಾಟನ್ ಸೀರೆ ಆಗಲಿ ಅದರ ಕ್ವಾಲಿಟಿ, ನೈಜತೆ ತುಂಬ ಚೆನ್ನಾಗಿರ್ತದೆ. ಸ್ಟೀಲ್ ರೀಡ್ಗಿಂತ ಈ ದಂಟು ರೀಡು ಅಂತ ಏನು ಹೇಳ್ತೀವಿ, ಇದರಲ್ಲಿ ಮಾಡಿದಂಥ ಬಟ್ಟೆಗೆ ಬೇಡಿಕೆನೂ ಹೆಚ್ಚಾಗಿರುತ್ತೆ ಮತ್ತು ಬೆಲೆನೂ ಹೆಚ್ಚಿಗೆ ಬರುತ್ತೆ ಮತ್ತು ನೇಯ್ಗೆ ಮಾಡೋದಕ್ಕೂ ಒಂದು ಸುಲಭವಾಗಿರುತ್ತದೆ. ಸದ್ಯಕ್ಕೆ ಇದು ಈಗ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಈ ಕೆಲಸ ಮಾಡುವಂಥ ಕೆಲವು ಕುಟುಂಬಗಳು ಈಗಲೂ ಇದ್ದಾವೆ. ಅವರು ಮಾತ್ರ ಈ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇದು ಏನಂದರೆ ತುಂಬ ನೈಪುಣ್ಯತೆ ಹೊಂದಿರುವಂಥ ಕೆಲಸಗಾರರೇ ಮಾಡಬೇಕಾಗುತ್ತೆ.
ಇದರ ಬೆಲೆ ಸುಮಾರು ಈಗ 6,000 to 7,000 ರೂಪಾಯಿಗಳಿದೆ. ಹ್ಯಾಂಡ್ಲೂಮ್ ಅನ್ನೋದು ಬಂದು ಇಟ್ಸ್ ಅ ರೆಮ್ಯುನರೇಟಿವ್. ಈಗ ಬಹಳಷ್ಟು ಜನ ಪವರ್ಲೂಮ್ ಬಂದಮೇಲೆ ಹ್ಯಾಂಡ್ಲೂಮ್ನ ಫುಲ್ಲು ಕಂಪ್ಲೀಟಾಗಿ ಓವರ್ಟೇಕ್ ಮಾಡಿದೆ ಅಂತ ಹೇಳ್ತಾರೆ. ಆದರೂ ಎಲ್ಲೋ ಒಂದು ಕಡೆ ಕೈಮಗ್ಗಕ್ಕೆ ಆದಂಥ ಅದರ ವಿಶೇಷತೆ ಅಥವಾ ಅದಕ್ಕೆ ವ್ಯಾಲ್ಯೂ ಕೊಡುವಂಥ ಸದಸ್ಯರು ಇನ್ನೂ ಇದ್ದಾರೆ. ಹ್ಯಾಂಡ್ಲೂಮಲ್ಲಿ ಈಗ ಒಂದು ವೀವಿಂಗ್ ಪ್ರಾಸೆಸ್ ಅಂತ ನೋಡಿದ್ರೆ ಅದರಲ್ಲಿ ಬಹಳಷ್ಟು ಪ್ರೀ ಪ್ರಾಸೆಸಿಂಗ್ ಇದೆ. ನಾವು ಒಂದು ವಸ್ತ್ರನ ಧರಿಸ್ಬೇಕಂದ್ರೆ ಅದರಲ್ಲಿ ಎಷ್ಟು ಜನರ ಕೆಲಸ ಅಥವಾ ಶ್ರಮ ಅಡಗಿದೆ, ಇದ್ರ ಮೂಲಕ ಎಷ್ಟು ಜನಕ್ಕೆ ಅದು ಲೈವ್ಲಿಹುಡ್ ಆಪರ್ಚುನಿಟಿ ಕ್ರಿಯೇಟ್ ಮಾಡೋದು ಅನ್ನೋದು ಬಹುಶಃ ನಿಮಗೆ ಈ ಕಂಪ್ಲೀಟ್ ವಿಡಿಯೋನಲ್ಲಿ ನೋಡೋದಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ. ನಾನು ಹೇಳೋದೆಲ್ಲ ಇಷ್ಟೇ, ಆದಷ್ಟು ಹ್ಯಾಂಡ್ಲೂಮ್ಗೆ ಸಪೋರ್ಟ್ ಮಾಡಿ. ಹ್ಯಾಂಡ್ಲೂಮ್ ಮಾತ್ರ ಅಲ್ಲ, ನೇಕಾರರಿಗೆ ಅಂದರೆ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡುವಂಥ ನೇಕಾರರಿರ್ಬೋದು, ಕರಕುಶಲಕರ್ಮಿಗಳಿರ್ಬೋದು, ಆ ಪರ್ಟಿಕ್ಯುಲರ್ ಲೇಬರರ್ಸ್ಗೆ ಒಳ್ಳೆ ಫಲ ಸಿಗಬೇಕು. ಫೇರ್ ರಿಟರ್ನ್ ಆನ್ ಲೇಬರ್ ಅಂತ ಏನು ಹೇಳ್ತಾರೆ. ಸೊ ಅವ್ರು ಮಾಡೋ ಶ್ರಮಕ್ಕೆ ತಕ್ಕ ಬೆಲೆ ಅವ್ರಿಗೆ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಶ್ರೇಣೀಸ್ ಮುಖ್ಯ ಉದ್ದೇಶನೇ ಅದು. ನಿಮ್ಮ ಕೆಲಸಕ್ಕೆ ತಕ್ಕ ಬೆಲೆ ನಿಮ್ಗೆ ಸಿಗಬೇಕು. ಮತ್ತು ನಾನು ಕೇಳ್ಕೊಳ್ಳೋದು ಇಷ್ಟೇ, ಬಹಳಷ್ಟು ಜನ ಶಾಪಿಂಗ್ ಮಾಡ್ತೀರಾ, ನೀವು ಶೋರೂಮ್ಗಳಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀರಾ. ಹಾಗೆ ಮಾಡದೆ ನೇರವಾಗಿ ನೇಕಾರರ ಹತ್ರ ಖರೀದಿ ಮಾಡಿ. ನಮ್ಮ ಶ್ರೇಣಿ ಇದು ಆನ್ಲೈನ್ ಸ್ಟೋರ್ ಫ್ರಂಟ್ ಕೂಡ ಮಾಡಿದ್ದೀವಿ. shreni.net ಅಂತ ಅದರ ಲಿಂಕ್ ಇರುತ್ತೆ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ಗಳು ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳದು ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ದಯವಿಟ್ಟು ನಮ್ಮನ್ನು ಫಾಲೋ ಮಾಡಿ ಹಾಗೂ ನೇರವಾಗಿ ನೇಕಾರರ ಹತ್ರದಿಂದ ಸೀರೆಗಳನ್ನ ಪರ್ಚೇಸ್ ಮಾಡಿ. ನಿಮಗೆ ನಮ್ಮ ಸ್ಟೋರ್ ಫ್ರಂಟಲ್ಲಿ ಬರೀ ಕೊಡಿಯಾಲ ಕಲೆಕ್ಷನ್ಸ್ ಅಲ್ದಿರ ಕರ್ನಾಟಕದಾದ್ಯಂತ ಪ್ರಸಿದ್ಧ ಪಟ್ಟಂಥ ಲೈಕ್ ಇಲ್ಕಲ್ ಸೀರೆಗಳಿರ್ಬೋದು, ಗುಲೇದ್ ಗುಡ್ಡ ಖಣ ಇರ್ಬೋದು, ಇನ್ನು ಈ ಥರ ಬನಹಟ್ಟಿ ಕಾಟನ್ ಇರ್ಬೋದು, ಅಥವಾ ಯಮಕನ್ ಮಾಡಿ ಬ್ಲೆಂಡೆಡ್ ಕಾಟನ್ ಸೀರೆಗಳಿರ್ಬೋದು. ಸೊ ಬಹಳಷ್ಟು ಪ್ರದೇಶದ ನೇಯ್ಗೆಗಳು ಅಥವಾ ಸೀರೆಗಳು ಉತ್ಪನ್ನಗಳು ನಿಮಗೆ ಸಿಗತ್ತೆ. ಸೊ ದಯವಿಟ್ಟು ನೇರವಾಗಿ ನೇಕಾರರ ಹತ್ರದಿಂದ ಖರೀದಿ ಮಾಡುವಂಥ ಒಂದು ಸ್ಟೆಪ್ ನೀವು ಮುಂದೆ ಇಟ್ಟರೆ ಖಂಡಿತ ನೇಕಾರರಿಗೆ ಬಹಳ ಹೆಲ್ಪ್ ಆಗುತ್ತೆ. ಸ್ಟ್ಯಾಂಡ್ ಮಗ್ಗ ಅಂತ ನಾವು ಇದಕ್ಕೆ ಹೇಳ್ತೇವೆ. ಈ ರೀತಿ ನಾವು ಮಗ್ಗದ ಮರಗಳ ಸಹಾಯದಿಂದ ಈ ರೀತಿ ನಾವು ಸ್ಟ್ಯಾಂಡ್ ಮಾಡಿಕೊಂಡು ಇದನ್ನು ನಾವು ಇದಕ್ಕೆ ಮಗ್ಗ ಮತ್ತು ಡಾಬಿ ಮೇಲೆ ಏನಿದೆ ಅದು ಡಾಬಿ ಅಂತ ಹೇಳ್ತೀವಿ. ಅದರಿಂದ ಬಾರ್ಡ್ರ್ ಡಿಸೈನ್ ಬರುತ್ತೆ. ಬಾರ್ಡ್ರ್ ಡಿಸೈನ್ ಅದರಿಂದ ಬರುತ್ತೆ ನೋಡಿ. ಅದು ಈ ರೀತಿ ನಾವು ನೇಯ್ಗೆ ಮಾಡಿದಾಗ ಈ ರೀತಿ ಅದು ಕೆಲಸ ಮಾಡುತ್ತೆ. ಆ ರೀತಿ ಅದು ಕೆಲಸ ಮಾಡುತ್ತೆ. ಇದು ಸರ್, ಇಲ್ಲಿ ಜರಿ ಏನಿದೆ ಈ ಜರಿ ಲೈನ್ಗೆ ನಾವು ಇದು ಬಾರ್ಡ್ರ್ ಬೆದ ಅಂತ ಹೇಳ್ತೇವೆ. ಇದಕ್ಕೂ ಸಹ ಮೊದಲೇ ತಿಳಿಸಾಗಿ ಇದಕ್ಕೆ ಒಂದು ಐ ಅಂತ ಇರುತ್ತೆ, ಕಣ್ಣು ಇರುತ್ತೆ. ಇದರೊಳಗಡೆ ಜರಿ ಎಳೆ ಬಂದಿರುತ್ತೆ. ಇದನ್ನು ಈ ದಾರಗಳ ಸಹಾಯದಿಂದ ಡಾಬಿ ಕನೆಕ್ಟ್ ಮಾಡಿರ್ತೀವಿ. ಇದು ಡಬಲ್ ಡಾಬಿ ಅದು ಒಂದೊಂದರಲ್ಲಿ 48 ಲಿವರ್ ಇರುತ್ತೆ ಸರ್. 48 ಅಲ್ಲಿ ಕೋಲು ಅಂತೀವಿ ನಾವು. ಕೋಲಿದ್ದಾವೆ ನೋಡಿ, ಕೋಲುಗಳು ತುಳಿದಾಗ ಗೊತ್ತಾಗುತ್ತೆ. ಈ ಕಡೆ 48 ಇರುತ್ತೆ, ಆ ಕಡೆ 48 ಇರುತ್ತೆ. ಇನ್ನೂ ಹೆಚ್ಚಿನ ಡಿಸೈನ್ ಹಾಕ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಡೆ ದಪ್ಪನ 4 ಕೋಲನ್ನು ಅಡಿಷನಲ್ ಆಗಿ ಅಂದರೆ ಹೆಚ್ಚುವರಿಯಾಗಿ ಹಾಕಿರ್ತಾರೆ. ಅದನ್ನು ಸಹ ನಾವು ಬಳಸ್ಕೋಬೋದು. ಇದು ಬಂದು ಜಕಾರ್ಡ್ ಅಂದರೆ ಇದು ನಾನು ಮೊದಲು ತಿಳಿಸಿದಾಗೆ ಅಲ್ಲಿ ನೀವು ನೋಡಿದಂಥದ್ದು 120 ಹುಕ್ಕಿನ ಜಕಾರ್ಡು. ಇದು ನೋಡಿ 256 ಹುಕ್ ಜಕಾರ್ಡ್. ಇದು ದೊಡ್ಡದಿದೆ. ಇದರಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿನ ಡಿಸೈನ್ ಮಾಡಬಹುದು. ಸಣ್ಣ ಸಣ್ಣ ಬುಟ್ಟಗಳಲ್ಲದೆ ಸ್ವಲ್ಪ ದೊಡ್ಡ ಬುಟ್ಟಗಳು, ವಿಶೇಷವಾದ ಪಲ್ಲು, ಅದನ್ನೆಲ್ಲ ಡಿಸೈನ್ ಮಾಡ್ಬೋದು. ಕೆಲವು ನವನವೀನ ವೈವಿಧ್ಯತೆಗಳನ್ನ ಒಳಗೊಂಡಂಥ ಸೀರೆನೂ ಸಹ ನಾವು ಮಾಡ್ಬೋದು. ನೋಡಿ ಈ ದಾರಗಳೇನಿದೆ ಇದು ಬಾರ್ಡ್ರ್ ಬೆದ ಅಂತ ಹೇಳ್ತೀವಿ. ಈ ಬೆದನ ನೋಡಿ, ಈ ದಾರ ವಾರ್ನಿಷ್ ದಾರ, ಈ ದಾರಕ್ಕೆ ಕನೆಕ್ಟ್ ಮಾಡಿದ್ದೀವಿ. ಈ ದಾರವನ್ನು ಆ ಡಾಬಿಯ ಕೋಲು ಅಂದರೆ ಲಿವರ್ ಅಂತ ಏನು ಹೇಳ್ತೀವಿ, ಅದು ಕೋಲು ಒಂದರಲ್ಲಿ 48 ಕೋಲು ಇರುತ್ತೆ. ಆ ಕೋಲ್ಗೆ ಇದನ್ನು ನಾವು ಸೇರಿಸಿರ್ತೀವಿ. ಒಂದೊಂದು ದಾರವನ್ನು ಒಂದೊಂದು ಕೋಲ್ಗೆ ಹಾಕಿರ್ತೀವಿ. ನಾವು ಈ ರೀತಿ ಕಾಲಿನಲ್ಲಿ ತುಳಿದಾಗ ಈ ಲಾಕ್ಸ್ ಏನಿದೆ ಇದು ಈ ರೀತಿ ಇದು ಲಾಕ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಸಣ್ಣ ಸಣ್ಣ ಮರದ ಪೀಸ್ಗಳಿದ್ದಾವೆ ನೋಡಿ. ಇದಕ್ಕೆ ನಾವು ಪೆಕ್ಸ್ ಅಂತ ಹೇಳ್ತೀವಿ. ಪೆಕ್ಸ್ ಅಂತ ಹೇಳ್ತೀವಿ ನೋಡಿ. ಅಲ್ಲಿ 48 ಕೋಲಿದೆ. ಇಲ್ಲೂ ಸಹ 48 ತೂತುಗಳಿರ್ತವೆ ಈ ಮರಕ್ಕೆ. ಒಂದೊಂದು ಪೆಕ್ಸು ಒಂದೊಂದು ಕೋಲನ್ನು ಎತ್ತುವ ಕೆಲಸ ಮಾಡ್ತವೆ. ನಾವು ಹೀಗೆ ತುಳಿದಾಗ ನೋಡಿ ಅದು ರೋಲ್ ಆಗುತ್ತೆ. ಆ ರೀತಿ ರೋಲ್ ಆದಾಗ ಇಲ್ಲಿರುವಂಥ ಪೆಕ್ಸ್ಗಳು ಆ ಕೋಲನ್ನು ಮೇಲಕ್ಕೆ ಎತ್ತಲ್ಪಡ್ತವೆ. ಎತ್ತಿದಾಗ ಇಲ್ಲಿ ಡಿಸೈನ್ ಮೇಲೆ ಬರ್ತವೆ ನೋಡಿ. ಕೆಲವು ಕೆಳಗಿರ್ತವೆ, ಮೇಲೆ ಎದ್ದಿರೋದೆಲ್ಲ ಡಿಸೈನ್.
ಅದಕ್ಕೆ ತಕ್ಕಂತೆ ಇಲ್ಲಿ 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 ಈ ರೀತಿ ರೌಂಡಾಗಿ ರುದ್ರಾಕ್ಷಿ ಬಾರ್ಡ್ರ್ ಅಂತ ಹೇಳ್ತೀವಿ. ಈ ಡಿಸೈನು ನಾವು ಹೀಗೆ ಒಂದೊಂದು ನೇಯ್ಗೆ ಮಾಡಿದಾಗೆಲ್ಲ ಒಂದೊಂದು ಸ್ವಲ್ಪ 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 ಡಿಸೈನ್ ಮೂಡ್ತಾ ಹೋಗುತ್ತೆ ಸರ್. ಇದನ್ನು ಹೆಂಗೆ ಸೆಟ್ ಮಾಡ್ತೀರಾ? ಅದು ಸರ್ ಅದಕ್ಕೆ ನಮಗೆ ಇವಾಗ ನೀವು ಈಗ ರುದ್ರಾಕ್ಷಿ ಡಿಸೈನ್ ಬೇಕು, ನಾವೇನು ಮಾಡ್ತೀವಿ ಅದನ್ನು ಮೊದಲು ಒಂದು ಗ್ರಾಫ್ ಪೇಪರ್ನಲ್ಲಿ ಬಿಡಿಸ್ತೀವಿ. ಆಲ್ರೆಡಿ ಈಗ ನಾವು ಕಬ್ಬನ್ಪೇಟೆಯಲ್ಲಿ ಮಾಡಿಸ್ತಾ ಇದ್ದೀವಿ. ಒಂದು ಗ್ರಾಫ್ ಪೇಪರ್ ಮೇಲೆ ನಾವು ಹೇಳಿದ್ರೆ ಅವರು ಬಿಡಿಸ್ಕೊಡ್ತಾರೆ. ಬಿಡಿಸಿ ಕೊಟ್ಟ ಮೇಲೆ ಅದನ್ನು ತಗೊಂಡೋಗಿ ಪಂಚಿಂಗ್ ಕಾರ್ಡ್ ಮಾಡಿಸ್ಕೊತೀವಿ. ಅದು ಪಲ್ಲುಗೆ ಯೂಸ್ ಆಗುತ್ತೆ. ಆನಂತರ ಅದೇ ಪೇಪರ್ ನಾವು ಅವರು ಪ್ರಿಂಟೌಟ್ ತೆಗೆದುಕೊಡ್ತಾರೆ, ನಮಗೆ ಪ್ರಿಂಟೌಟ್ ತೆಗೆದುಕೊಡ್ತಾರೆ. ಅದನ್ನು ನಾವು ತೊಗೊಂಬಂದು ನೋಡಿಕೊಂಡು ನಾವು ಈ ಪೆಕ್ಸ್ಗಳನ್ನ ಹೊಡ್ಕೋತೀವಿ ಸರ್. ಪೆಕ್ಸ್ ಯಾವ ರೀತಿ ಅಂದರೆ ಅವ್ರು ಕೊಟ್ಟರೆ ಪೇಪರ್ ಪೇಪರ್ನಲ್ಲಿ ಇರುತ್ತೆ. ಅದೇ ರೀತಿ ನಾವಿಲ್ಲಿ ಪೆಕ್ಸ್ನ ಇಲ್ಲಿಗೆ ಸೆಟಪ್ ಮಾಡ್ತೀವಿ. ನೋಡಿ ಈಗ ಇಲ್ಲಿದೆ, ಇಲ್ಲಿ 3 ಪೆಕ್ಸ್ಗಳಿದ್ದಾವೆ. ಆ ನಂತರ ಇನ್ನು ಮಿಕ್ಕಿದ್ದೆಲ್ಲ ಖಾಲಿ ಇದೆ. ನೋಡಿ ಇದು ಇಲ್ಲಿ ಬರುತ್ತೆ ಡಿಸೈನ್. ಅಲ್ಲಿ ಇಲ್ಲಿ ಖಾಲಿ ಇದೆ ನೋಡಿ. 3 ಗೆರೆ ಇದೆಯಲ್ಲ ನೋಡಿ, ಅದು 3 ಗೆರೆ ಇದೆ. ಇದೊಂದು ಗೆರೆ, ಇದೊಂದು ಗೆರೆ, ಅದೊಂದು ಗೆರೆ. ಆ ರೀತಿ ಅದು ಒಂದು ನಾವು ಪೆಕ್ಸ್ಗಳು ಯಾವ ರೀತಿ ಡಿಸೈನಿಂಗ್ ಮಾಡ್ತೀವೋ ಆ ರೀತಿ ಅಲ್ಲಿ ಮೂಡ್ತಾ ಹೋಗುತ್ತೆ. ಇದರಲ್ಲಿ ಪೆಕ್ಸ್ ಹೊಡೆದಿರ್ತೀವಿ. ಅದೇ ಕಾರ್ಡ್ ಪಂಚಿಂಗ್ನಲ್ಲಿ ತೂತುಗಳಿರ್ತವೆ ಕಾರ್ಡ್ಗೆ ಮಾಡಬೇಕು. ನೀವು ಕೂತ್ಕೊಂಡು ಕೈಯಲ್ಲೇ ಮಾಡಬೇಕು. ಕೈಯಲ್ಲೇ ಮಾಡಬೇಕು. ಆ ಡಿಸೈನ್ ಪೇಪರ್ ನೋಡಿಕೊಂಡು ಆ ಪೇಪರ್ನಲ್ಲಿ ಯಾವ ರೀತಿ ಡಿಸೈನ್ ಇದೆಯೋ ಅದಕ್ಕೆ ತಕ್ಕನಾಗಿ ಇಲ್ಲಿ ನಾವು ಒಂದೊಂದೇ ಪೆಕ್ಸ್ಗಳನ್ನ ಆ ತೂತುಗಳಿಗೆ ಜೋಡಿಸ್ತಾ ಹೋಗ್ತೀವಿ. ಒಂದೇ ಒಂದು ಪೆಕ್ಸು ಆ ಕಡೆ ಈ ಕಡೆ ಆಯ್ತಂದ್ರೂ ಡಿಸೈನ್ ಇಲ್ಲಿ ಕೆಟ್ಟೋಗುತ್ತೆ. ಒಂದು ಪೆಕ್ಸ್ ಹೆಚ್ಚು ಕಡಿಮೆ ಆದರೂ ಈ ಲೈನ್ಸ್ ಏನಿದೆ ಗೆರೆಗಳು ಅದು ಪಕ್ಕದಲ್ಲಿ ಹೋಗಿ ಎಲ್ಲ ಗಜಿಬಿಜಿ ಆಗಿ ಅದು ಗ್ರಾಹಕರಿಗೆ ಗೊತ್ತಾಗ್ಬಿಡುತ್ತೆ, ಏನಿದು ಡಿಸೈನ್ ಸರಿಯಾಗಿ ಬಂದಿಲ್ಲ, ಇದನ್ನು ಡ್ಯಾಮೇಜ್ ಇದೆ ಅಂತ ಹೇಳ್ತಾರೆ. ಈ ಕೋವಿಡ್ ಅನ್ನೋ ಸಮಸ್ಯೆ ಬಂದಾಗ ಬಹಳಷ್ಟು ಈ ಡೈಲಿ ವೇಜಸ್ ವೀವರ್ಸ್ ಅಂತ ಹೇಳ್ತಾರಲ್ಲ, ದಿನನಿತ್ಯ ಸಂಬಳ ಪಡೆಯುವಂಥವ್ರು, ಅವರಿಗೆ ಬಹಳಷ್ಟು ತೊಂದರೆಗಳಾಗಿದೆ. ನಮಗೆ ನಮ್ಮ ಡಿಫ್ರೆಂಟ್ ಕಮ್ಯುನಿಟೀಸ್ ಅಂದರೆ ಬೇರೆ ಬೇರೆ ನೇಯ್ಗೆ ಪ್ರದೇಶದಲ್ಲಿರುವಂಥ ಕಮ್ಯುನಿಟಿ ಲೀಡರ್ಸ್ ಮೂಲಕ ಬಹಳಷ್ಟು ವಿಡಿಯೋಗಳು ಸಿಗ್ತಾಯಿತ್ತು. ಗುಂಪುಗಳಲ್ಲಿ ಚಲನೆ ಆಗಕ್ಕೆ ಶುರುವಾಯಿತು. ಬಹಳಷ್ಟು ಜನಕ್ಕೆ ದಿನನಿತ್ಯದ ಬೇಸಿಕ್ ನೆಸೆಸಿಟಿ ಅಂದರೆ ಊಟ ಆಹಾರಕ್ಕೆ ತೊಂದರೆ ಆಗೋದು ಅಥವಾ ಮೆಡಿಸಿನ್ಸ್ಗಳಿಗೆ ತೊಂದರೆ ಆಗೋದು. ಸೊ ಇವ್ರಿಗೆಲ್ಲ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ನೋಡಿದಾಗ ನಾವು ಒಂದು ಡೊನೇಷನ್ ಡ್ರೈವನ್ನು ಆಯೋಜಿಸಿ ಸುಮಾರು 4,50,000 ಹತ್ರ ಡೊನೇಷನ್ ರೇಸ್ ಮಾಡಿದ್ವಿ. ಇದ್ರ ಮೂಲಕ ನಮ್ಮ ಕಮ್ಯುನಿಟಿ ಲೀಡರ್ಸ್ ಮೂಲಕ ಅಲ್ಲಿ ಯಾರಿಗೆ ನಿಜವಾದ ಅವಶ್ಯಕತೆ ಇದೆ ಅಂಥ ಸದಸ್ಯರನ್ನು ಆಯ್ಕೆ ಮಾಡಿ ಅವ್ರ ಮೂಲಕ ಒಂದು ವಿಡಿಯೋ ಕವರೇಜನ್ನು ಮಾಡಿ ಅವರ ಡೈರೆಕ್ಟ್ ಬ್ಯಾಂಕ್ ಖಾತೆಗೆ ಅವರ ಅಕೌಂಟ್ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಡೈರೆಕ್ಟ್ ಅವರ ಅಕೌಂಟ್ಗೆ ₹1,000 ಅಥವಾ $2,000 ರೀಚ್ ಆಗೋ ಥರ, ಅಂದರೆ ಅವರ ಫ್ಯಾಮಿಲಿ ಸೈಜ್ ಯಾವ ರೀತಿ ಇರುತ್ತೋ ಅದರ ಬೇಸಿಸ್ ಮೇಲೆ ಅವ್ರಿಗೆ ಹಣವನ್ನು ಸಂದಾಯ ಮಾಡಿದ್ವಿ. ಸೊ ಇದ್ರ ಮೂಲಕ ಅವ್ರಿಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ಒಂದು ಆಹಾರ, ಅಟ್ಲೀಸ್ಟ್ ಅವರ ಫ್ಯಾಮಿಲಿಗೆ ಆಗುವಂಥ ಒಂದು ಊಟದ ವ್ಯವಸ್ಥೆ ಅಟ್ಲೀಸ್ಟ್ ಆಗಲಿ ಅನ್ನೋದು ಉದ್ದೇಶದಿಂದ ಇದನ್ನು ಮಾಡಿದ್ವಿ. ಬಟ್ ಇದು ಬಂದು ಜಸ್ಟ್ ತಾತ್ಕಾಲಿಕ ಒಂದು ಪರಿಹಾರ. ಲಾಂಗ್ ರನ್ನಲ್ಲಿ ಇದಕ್ಕೆ ಏನು ಪರಿಹಾರ ಅಂತ ನೋಡಿದ್ರೆ ನಮ್ಮ ನೇಕಾರರ ಬೇಡಿಕೆ ಇದ್ದಿದ್ದಿಷ್ಟೇ. ನಮ್ಮಲ್ಲಿ ಸಿಕ್ಕಾಪಟ್ಟೆ ಸ್ಟಾಕ್ಸ್ ಉಳಿದಿದೆ. ಆ ಸ್ಟಾಕ್ಸನ್ನ ಮಾರಾಟ ಮಾಡೋದಕ್ಕೆ ನಮಗೆ ಆದಷ್ಟು ಸಹಾಯ ಮಾಡಿದಲ್ಲಿ ಮಾತ್ರ ನಮಗೆ ನೆಕ್ಸ್ಟ್ ರನ್ ಪ್ರೊಡಕ್ಷನ್ ಮಾಡೋದಕ್ಕೆ ಒಂದು ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಅಥವಾ ನನ್ನ ಕುಟುಂಬನ ನೋಡ್ಕೊಳ್ಳೋಕ್ಕೆ ಒಂದು ನನ್ನದೇ ಆದಂಥ ಒಂದು ಶಕ್ತಿ ಅನುಗುಣವಾಗಿ ನಾನು ನೋಡ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ಸಹಾಯ ಬೇಕಾಗತ್ತೆ ಅಂತ ಹೇಳಿದ್ರು. ಶ್ರೇಣಿ ಸಮುದಾಯ ಸಂಸ್ಥೆ ಅನ್ನೋದು ಒಂದು NGO. ಸೊ ಒಂದು NGO ಮೂಲಕ ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡೋದು ಅನ್ನೋದು ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಅದಕ್ಕೋಸ್ಕರ ನಾವು ಬಹಳಷ್ಟು ಸಂಸ್ಥೆಗಳ ಜೊತೆ ಟೈಅಪ್ ಮಾಡಿಕೊಂಡು ಅವರ ಸಹಾಯದಿಂದ, ಉದಾಹರಣೆಗೆ ಸ್ಟೋನ್ ಸೂಪ್ ಅಂತಿದೆ, ಅವರು ಬೇಸಿಕಲಿ ಮೆನ್ಸ್ಟ್ರಲ್ ಕಪ್ಸ್ ಸೇಲ್ ಮಾಡ್ತಾರೆ ಮತ್ತು ಕಾಂಪೋಸ್ಟ್ ಅಲ್ಲಿ ಡೀಲ್ ಮಾಡ್ತಾರೆ. ಸೊ ಅವ್ರ ಮುಂದೆ ಬಂದು ನಮ್ಮ ನೇಕಾರರ ಉತ್ಪನ್ನಗಳನ್ನು ಅವರ ಆನ್ಲೈನ್ ಮೂಲಕ ಸೇಲ್ಸ್ ಮಾಡಿಕೊಟ್ರು. ಮತ್ತು ರೋಟ್ರಿ ಕ್ಲಬ್ ಇರ್ಬೋದು, ಮಿಷನ್ ವಿಶ್ವಾಸ್ ಅನ್ನೋ ಒಂದು ಸಂಸ್ಥೆ, ಅವರು ಫ್ರಂಟ್ಲೈನ್ ವರ್ಕರ್ಸ್ ಅಂದರೆ ಈ ಪೌರ ಕಾರ್ಮಿಕರಿಗೆ ಸ್ಯಾರಿ ಗಿಫ್ಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಅಂದರು ನಮ್ಮ BBMP ವರ್ಕರ್ಸ್ಗೆ. ಸೊ ಅವ್ರ ಮೂಲಕ ಬಹಳಷ್ಟು ಸೀರೆಗಳನ್ನ ನಮ್ಮ ಫ್ರಂಟ್ಲೈನ್ ವೀವರ್ಸ್ಗೆ ಗಿಫ್ಟ್ ಮಾಡಿದ್ವಿ. ಸೊ ಈ ರೀತಿ ಸ್ವಲ್ಪ ಸಹಾಯ ಮಾಡಿ ನಮ್ಮ ನೇಕಾರರಿಗೆ ಅವರ ಸ್ಟಾಕನ್ನು ಕ್ಲಿಯರ್ ಮಾಡೋದಕ್ಕೆ ಒಂದು ಸ್ವಲ್ಪ ಸಹಾಯ ಆಯಿತು. ಬಟ್ ಇದು ಎಷ್ಟು ದಿನ ಈ ಥರ ಕಂಟಿನ್ಯೂ ಆಗುತ್ತೆ? ಯಾಕಂದರೆ ಅವರೆಲ್ಲ ಒಂದು ಸಣ್ಣ ಪ್ರಮಾಣದ ಒಂದು ಸ್ವಲ್ಪ ಟೈಮ್ಗೆ ಅದನ್ನು ಹೆಲ್ಪ್ ಪ್ರೊವೈಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇದು ಲಾಂಗ್ ರನ್ನಲ್ಲಿ ಇದು ಕಂಟಿನ್ಯೂ ಆಗಬೇಕು ಅಂತ ಅಂದರೆ ನಮ್ಮದೇ ಒಂದು ಕಮರ್ಷಿಯಲ್ ಎಂಟಿಟಿ ಆಗಬೇಕು. ಆ ಒಂದು ಉದ್ದೇಶದಿಂದ ಶ್ರೇಣಿ ಸಮುದಾಯ LLP ಅನ್ನೋ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟಿ, ಒಂದು ಕಮರ್ಷಿಯಲ್ ಆರ್ಮ್ನ ಸೃಷ್ಟಿ ಮಾಡಿದ್ವಿ. ಸೊ ಅದನ್ನು ರಿಜಿಸ್ಟ್ರೇಷನ್ ಮಾಡಿ, ಸೊ ಈಗ ಶ್ರೇಣಿ ಸಮುದಾಯ LLP ಮೂಲಕ
ಬಹಳಷ್ಟು ನೇಕಾರರ ಹತ್ರದಿಂದ ಉತ್ಪನ್ನಗಳನ್ನ ತರಿಸಿ ಅದನ್ನು ನೇರವಾಗಿ ನಮ್ಮ ಕಸ್ಟಮರ್ಗಳಿಗೆ ಮಾರಾಟ ಮಾಡೋದು. ಅಂದರೆ ಡೈರೆಕ್ಟ್ ವಾಕಿನ್ ಮಾಡ್ಬೋದು. ಬೆಂಗಳೂರಲ್ಲಿ ಜಯನಗರ 4th T ಬ್ಲಾಕಲ್ಲಿ ನಮ್ಮ ಆಫೀಸ್ ಸ್ಪೇಸ್ ಇದೆ. ಅಲ್ಲಿ ಬಹಳಷ್ಟು ನೇಕಾರರ ಉತ್ಪನ್ನಗಳು ಅಥವಾ ನಮ್ಮ ಕೊಡಿಯಾಲ ಕಲೆಕ್ಷನ್ಸೇ ಇರ್ಬೋದು, ನೇರವಾಗಿ ಬಂದು ನೋಡಿ ಸೀರೆಗಳನ್ನ ಪರ್ಚೇಸ್ ಮಾಡ್ಬೋದು. ಅಥವಾ ನಮ್ಮದು ಆನ್ಲೈನ್ ಸ್ಟೋರ್ ಫ್ರಂಟ್ ಕೂಡ ಇದೆ, shreni.net. ಅದ್ರ ಮೂಲಕ ಕೂಡ ನೀವು ಸೀರೆಗಳನ್ನ ಖರೀದಿ ಮಾಡ್ಬೋದು. ಈ LLP ಉದ್ದೇಶನೇ ನಮ್ಮ ನೇಕಾರರಿಗೆ ಅಂದರೆ ಕಮರ್ಷಿಯಲ್ ಪಾರ್ಟ್ ಅಂದರೆ ಮಾರ್ಕೆಟಿಂಗ್ಗೆ ವ್ಯವಸ್ಥೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೃಷ್ಟಿಯಾದಂಥದ್ದು ಇದು ಶ್ರೇಣಿ ಸಮುದಾಯ LLP. ಯಾರಿಗೆ ನೇಯ್ಗೆ ಹೇಗೆ ನಡೆಯುತ್ತೆ ಅಂತ ನೋಡೋದಕ್ಕೆ ಆಸಕ್ತಿ ಇದ್ದರೆ ಖಂಡಿತ ಭೇಟಿ ಕೊಡಿ. ನಮ್ಮ ಕೊಡಿಯಾಲ ಯೂನಿಟಿಗೆ ಬಂದು ಹೇಗೆ ಕೈಮಗ್ಗದಲ್ಲಿ ನೇಯ್ಗೆ ಹೇಗೆ ನಡೆಯುತ್ತೆ ಹಾಗೂ ಇಲ್ಲಿ ತಯಾರಾಗುವಂಥ ಉತ್ಪನ್ನಗಳನ್ನ ಖರೀದಿ ಕೂಡ ಮಾಡ್ಬೋದು. ನಿಮಗೆ ಬಂದರೆ ಖಂಡಿತ ನಾನು ಇದನ್ನು 100% ಗ್ಯಾರಂಟಿಯಿಂದ ಹೇಳ್ತೀನಿ, ನಿಮ್ಗೆ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಯಾಕಂದರೆ ಶೋರೂಮಲ್ಲಿ ಹೋಗಿ ನಾವು ಜಸ್ಟು ಯಾವ ಥರ ವೆರೈಟಿ ಸೀರೆಗಳಿದೆ, ಯಾವ ಬಣ್ಣದಿದೆ, ಏನು ಪ್ರೈಸ್ ರೇಂಜಲ್ಲಿದೆ, ಇಷ್ಟು ಮಾತ್ರ ನಮ್ಮ ಮೈಂಡಲ್ಲಿರುತ್ತೆ. ಬಟ್ ಆ ಒಂದು ಸೀರೆನ ನಾವು ಖರೀದಿ ಮಾಡುವಂಥ ಸೀರೆ ಹಿಂದೆ ಎಷ್ಟು ಜನರ ಶ್ರಮ ಇದೆ, ಅದರಲ್ಲಿ ಆ್ಯಕ್ಚುಲಿ ಯಾವ ರೀತಿ ಕೆಲಸ ಹೋಗುತ್ತೆ ಅನ್ನೋದು ನೀವು ಖಂಡಿತ ತಿಳ್ಕೋಬೇಕು ಅಂದರೆ ಇಂಥ ಒಂದು ಯೂನಿಟ್ಗೆ ನೀವು ಭೇಟಿ ಮಾಡೋದು ಇಟ್ಸ್ ರೆಕಮೆಂಡೆಡ್. ಆ್ಯಕ್ಚುಲಿ ಖಂಡಿತ ಬಂದರೆ ನಿಮಗೆ ಆ ಸಂತೋಷ ಅನ್ನೋದು ಖಂಡಿತ ಇರುತ್ತೆ. ಸೀರೆನೂ ಖರೀದಿ ಮಾಡ್ಬೋದು, ಅದನ್ನು ಹೇಗೆ ತಯಾರಿ ಮಾಡ್ತಾರೆ ಅನ್ನೋದನ್ನು ನೋಡೋದಕ್ಕೆ ನಿಮಗೊಂದು ಅವಕಾಶ ಸಿಗುತ್ತೆ. ಸೊ ಖಂಡಿತ ವಿಸಿಟ್ ಮಾಡಿ. ಖಂಡಿತ ಒಂದು ನೈಸ್ ನೇಟಿವ್ ಸೆಟಪ್ ಇರುತ್ತೆ. ಬಂದೊಂದು ಸಣ್ಣ ಟ್ರಿಪ್ ಮಾಡಿದಾಗೂ ಆಗುತ್ತೆ, ನೀವು ಶಾಪಿಂಗ್ ಮಾಡ್ಕೊಳ್ಳೋ ಎಕ್ಸ್ಪೀರಿಯೆನ್ಸು ಸಿಗುತ್ತೆ. ಖಂಡಿತ ಇದು ನಿಮ್ಮ ನಾರ್ಮಲ್ ಶಾಪಿಂಗಿನ ವಿಭಿನ್ನವಾಗಿರುತ್ತೆ ಅನ್ನೋದ್ರ ಬಗ್ಗೆ ಏನೂ ಸಂಶಯ ಇಲ್ಲ. ಇದಕ್ಕೆ ನಾನು 100% ಗ್ಯಾರಂಟಿ. ಇಲ್ಲಿ ನೀವು ನೋಡ್ತಾ ಇರೋ ಇಲ್ಲಿ ಸೀರೆಗಳು ಡಿಸ್ಪ್ಲೇ ಮಾಡಿದ್ದೀವಲ್ಲ, ಇಲ್ಲಿ ನಮ್ಮ ಕೊಡಿಯಾಲನಲ್ಲಿ ನೇಯ್ಗೆ ಆದಂಥ ನಮ್ಮ ನೇಯ್ಗೆ ಘಟಕದಲ್ಲಿ ನೇಯ್ಗೆ ಆದಂಥ ಸೀರೆಗಳನ್ನ ನೋಡ್ಬೋದು. ಇದೆಲ್ಲ ನ್ಯಾಚುರಲ್ ಡೈಡ್ ಸೀರೆಗಳು, ನೈಸರ್ಗಿಕ ಬಣ್ಣಗಳಲ್ಲಿ ನೂಲುಗಳನ್ನ ಬಣ್ಣ ಮಾಡಿ ಅದರಲ್ಲಿ ನೇಯ್ದಿರೋವಂಥ ಸೀರೆಗಳು ನೋಡ್ಬೋದು. ಮತ್ತು ಪ್ಯೂರ್ ಕಾಟನ್ ಸೀರೆಗಳನ್ನ ನೋಡ್ಬೋದು. ಇದರಲ್ಲಿ ಬಹಳಷ್ಟು ಕಲೆಕ್ಷನ್ಸ್ ಇದೆ, ಕೆಲವೊಂದು ಮಾತ್ರ ಇಲ್ಲಿದೆ. ಬಟ್ ನೀವು ಖಂಡಿತ ನಮ್ಮ ಆನ್ಲೈನ್ ಸ್ಟೋರ್ ಫ್ರಂಟ್ shreni.netಗೆ ಹೋದರೆ ಬಹಳಷ್ಟು ಕಲೆಕ್ಷನ್ಸ್ನ ನೋಡ್ಬೋದು. ನಮ್ಮ ಕೊಡಿಯಾಲದಲ್ಲಿ ನೇಯ್ಗೆಯನ್ನು ಕಲಿತು ಹೆಣ್ಮಕ್ಳು ನೇಯ್ದಿರೋವಂಥ ಸೀರೆಗಳು, ಪ್ಯೂರ್ ಕಾಟನ್ ಸೀರೆಗಳು, ಇದೆಲ್ಲ ಕೈಯಲ್ಲೇ ತಿರುಗಿಸಿರೋವಂಥ ಬುಟ್ಟ ಡಿಸೈನ್ಸ್ಗಳು, ಟೆಂಪಲ್ ಡಿಸೈನ್ ಸೀರೆಗಳು. 3 ತಿಂಗಳ ಅವಧಿಯ ಟ್ರೈನಿಂಗ್ ಪಡ್ಕೊಂಡು ಇನ್ನೂ ಒಂದು 3 ತಿಂಗಳು ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಅಂದರೆ ಅಪ್ಸ್ಕಿಲ್ಲಿಂಗ್ಗೆ ಪ್ರಾಕ್ಟೀಸ್ ಸೆಷನನ್ನು ಕೊಟ್ಟು ಈಗ ಇಲ್ಲಿ ಹೆಣ್ಮಕ್ಳು ಅವರೇ ನೇಯ್ಗೆ ಮಾಡ್ತಾರೆ. ಇಲ್ಲಿ ಸುಮಾರು ನಿಮಗೆ ವಿವಿಧ ಕಲೆಕ್ಷನ್ಸ್ ಸಿಗುತ್ತೆ. ಇದೆಲ್ಲ ನಮ್ಮ ಕೊಡಿಯಾಲ ಕಲೆಕ್ಷನ್ಸಲ್ಲಿ ಈ ಮೋಟಿವ್ಸ್ ಅನ್ನೋದು ತುಂಬ ಕಾಮನ್ ಆಗಿರುತ್ತೆ, ನಿಮಗೆ ಬಹಳಷ್ಟು ಸೀರೆಗಳಲ್ಲಿ ಕಾಣುತ್ತೆ. ಇದು ಕೋರಾ ಸಿಲ್ಕ್ ಸೀರೆ. ಇದರಲ್ಲಿ ನೋಡಿದ್ರೆ ನೀವು ಇದೆಲ್ಲ ಕೈಯಲ್ಲಿ ತಿರುಗಿಸಿರೋವಂಥ ಬುಟ್ಟ ಡಿಸೈನ್ಸ್ಗಳು. ಯೂಶ್ವಲಿ ನೀವು ವಿಡಿಯೋನಲ್ಲಿ ನೋಡಿರ್ಬೋದು ಜಕಾರ್ಡು ಮತ್ತು ಡಾಬಿ ಅಳವಡಿಸಿ ಡಿಸೈನ್ಸ್ಗಳನ್ನ ಮಾಡ್ತಾರೆ ಅಂತ. ಬಟ್ ಈ ಸೀರೆಗಳನ್ನ ಕೈಯಲ್ಲೇ ಡಿಸೈನ್ಸ್ ಮಾಡಿರ್ತಾರೆ. ನಾನು ಹೇಳಿದಾಗೆ ನಿಮಗೆ ಲಿಂಕಲ್ಲಿ ಬಹಳಷ್ಟು ಸೀರೆಗಳ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಆ ಲಿಂಕ್ಗೆ ಹೋಗಿದ್ರೆ ನಿಮಗೆ ಬಹಳಷ್ಟು ಕಲೆಕ್ಷನ್ಸ್ನ ನೋಡೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇರೋದೆಲ್ಲ ಈಗ ಹೊಸದಾಗಿ ನಮ್ಮ ಮಗ್ಗದಿಂದ ಬಂದಿರುವಂಥ ಸೀರೆಗಳು. ಇದೆಲ್ಲ ಇನ್ನೂ shreni.netಲ್ಲಿ ಅಪ್ಲೋಡ್ ಆಗಿಲ್ಲ. ಸೊ ನಮ್ಮ ಆನ್ಲೈನ್ ಸ್ಟೋರ್ ಫ್ರಂಟಲ್ಲಿ ಅಪ್ಲೋಡ್ ಆಗಬೇಕಂದ್ರೂ ಇದಕ್ಕೆ ಫೋಟೋಶೂಟ್ ನಡಿಬೇಕು. ಸೊ ಅದನ್ನೆಲ್ಲ ಮಾಡಿದ್ಮೇಲೆ ಅದನ್ನು ಖಂಡಿತ ಅಪ್ಲೋಡ್ ಮಾಡ್ತೀವಿ. ಸೊ ಈ ಕಲೆಕ್ಷನ್ಸ್ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಈ ವಿಡಿಯೋನಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಖಂಡಿತ ಕೊಡಿಯಾಲಾಗಿ ಭೇಟಿ ಮಾಡಿದ್ರೆ ಇಲ್ಲಿ ಬಹಳಷ್ಟು ಈ ರೀತಿ ಮಗ್ಗದಿಂದ ಬಂದಿರುವಂಥ ಸೀರೆಗಳನ್ನ ನೇರವಾಗಿ ಖರೀದಿ ಮಾಡೋಕ್ಕೆ ನಿಮಗೊಂದು ಆಪರ್ಚುನಿಟಿ ಸಿಗುತ್ತೆ. ಇದು ಅಷ್ಟೇ ಪ್ಯೂರ್ ಕಾಟನ್ ಸೀರೆ, 3 ಕಲರ್ಸ್ ಬಾರ್ಡರ್ ಇಟ್ಟು ಸೀರೆನ ಮಾಡಿರ್ತಾರೆ. ಇದೊಂದು ವಿಷಯನ ನಿಮಗೆ ಹೇಳಬೇಕಿತ್ತು. ಸೊ ನಮ್ಮ ಕೊಡಿಯಾಲನಲ್ಲಿ ತಯಾರಾದಂಥ ಸೀರೆಗಳಿಗೆ ಇದೊಂದು ಚೀಟಿ ಅಟ್ಯಾಚ್ ಆಗಿರುತ್ತೆ. ಈ ಚೀಟಿನಲ್ಲಿ ಏನಿದೆಯಪ್ಪ ಅಂದರೆ ಈ ಸೀರೆ ಹೆಸರು ಏನಿದೆ ಮತ್ತು ಈ ಸೀರೆ ಎಷ್ಟನೇ ನಂಬರ್ ಲೂಮಲ್ಲಿ ನೇಯ್ದಂಥ ಸೀರೆ, ಇದರಲ್ಲಿ ಏನೇನು ಅಳವಡಿಸ್ಕೊಂಡಿದ್ದಾರೆ, ವಾರ್ಪಲ್ಲಿ ಏನಿದೆ ಅಂದರೆ ವಾರ್ಪ್ ಅಂದರೆ ಉದ್ದ ಅಳತೆನಲ್ಲಿ ಯಾವ ರೀತಿ ನೂಲು ಬಳಸಿದ್ದಾರೆ, ಅಡ್ಡ ನೂಲು ಯಾವುದು ಬಳಸಿದ್ದಾರೆ, ಮತ್ತು ಎಷ್ಟು ಮೀಟರ್ ಸೀರೆ ಎಷ್ಟು ಮೀಟ್ರ್ ಇದೆ, ಬ್ಲೌಸ್ ಎಷ್ಟು ಮೀಟ್ರ್ ಇದೆ, ಅದರ ವಿವರಣೆ ಇಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಅದು ಅಲ್ದಿರ ಇದನ್ನು ನೇಯ್ದಂಥ ನೇಕಾರರ ಹೆಸರು ಮತ್ತು ಅವರ ಸಹಿ ಇರುತ್ತೆ. ಅದ್ರ ಜೊತೆಗೇ ಇದನ್ನು ಕ್ವಾಲಿಟಿ ಚೆಕ್ ಮಾಡಿರ್ತಾರಲ್ಲ, ನಮ್ಮ ಯೂನಿಟ್ ನಾವು ನೋಡ್ಕೊಳ್ಳೋಂಥ ಶ್ರೀಧರ್ ಅವ್ರದ್ದು ಸಿಗ್ನೇಚರ್ ಇರುತ್ತೆ. ಕ್ವಾಲಿಟಿ ಚೆಕ್ ಮಾಡಿ ಅವ್ರ ಸಿಗ್ನೇಚರ್ ಮಾಡಿ ಅದು ನೇಯ್ದಂಥ ದಿನಾಂಕ ಕೂಡ ಅದರಲ್ಲಿ ಸ್ಪೆಸಿಫೈ ಆಗಿರುತ್ತೆ. ಸೊ ಇದೊಂದು ಆಥೆಂಟಿಕೇಷನ್, ನಿಮಗೆ ಕೈಮಗ್ಗದಲ್ಲೇ ನೇಯ್ದಿದ್ದು ಇದು ಯಾವತ್ತು ಉತ್ಪಾದನೆ ಆಯಿತು ಅನ್ನೋ ವಿವರಣೆ ಕೂಡ ನಿಮಗೆ ಆ ಚೀಟಿನಲ್ಲಿ ಸಿಗುತ್ತೆ.
ಒಂದು ನಾನು ಇವತ್ತು ಉಟ್ಕೊಂಡಿರುವಂಥ ಈ ಸೀರೆನೂ ನಮ್ಮ ಕೊಡಿಯಾಲ ಕೈಮಗ್ಗದಲ್ಲಿ ನೇಯ್ದಂಥ ಸೀರೆನೇ. ಇದು ಪ್ಯೂರ್ ಕಾಟನ್ ಸೀರೆ. ನೋಡ್ಬೋದು ಇದರಲ್ಲಿ ಗಂಜಿ ಹಾಕಿಲ್ಲ. ಇದಕ್ಕೆ ಮೇಂಟೆನೆನ್ಸು ತುಂಬ ಈಸಿ ಇರುತ್ತೆ. ಈಸಿ ವಾಶ್ ಆ್ಯಂಡ್ ವೇರ್ ಮಾಡ್ಕೋಬೋದು. ನಿಮಗೆ ಸ್ಟಿಫ್ನೆಸ್ ಬೇಕು ಅಂದರೆ ಮಾತ್ರ ಗಂಜಿ ಮಾಡಬೇಕು, ಇಲ್ಲಾಂದರೆ ನಾರ್ಮಲ್ ವಾಶ್ ಮಾಡಿ ಐರನ್ ಮಾಡಿ ನೀವು ಅಚ್ಚುಕಟ್ಟಾಗಿ ಉಟ್ಕೋಬೋದು. ನೋಡಿ, ಸೊ ಇದರಲ್ಲೇ ಸುಮಾರು ಕಲರ್ ಕಾಂಬಿನೇಷನ್ಸು ಇದೆ. ಇದೊಂದು ವೈಟ್, ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ಸ್ ಇದೆ. ಪಿಂಕ್, ಇದರಲ್ಲಿ ಗಿಳಿ ಮೋಟವ್ ಯೂಸ್ ಮಾಡಿದ್ದಾರೆ. ನಾನು ಉಟ್ಕೊಂಡಿರೋದ್ರಲ್ಲಿ ಸಣ್ಣ ಒಂದು ಮರೂನ್ ಹೂವಿನ ಮೋಟವ್ ಇದೆ. ನಮ್ಮ ನೇಕಾರರಲ್ಲಿ ಪ್ರತಿ ಸೀರೆಗೂ ಅವರ ನೈಪುಣ್ಯತೆ ತೋರಿಸೋದಕ್ಕೆ ಅವ್ರವ್ರ ಕ್ರಿಯೇಟಿವಿಟಿನ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ. ಒಂದೊಂದು ಸೀರೆನಲ್ಲೂ ನೀವು ಅವ್ರ ಕ್ರಿಯೇಟಿವಿಟಿ ನೋಡ್ಬೋದು. ಒಂದೇ ಕಲರಲ್ಲಿದ್ರೂ ಅದರಲ್ಲಿ ಏನಾದರೂ ಒಂದು ವ್ಯತ್ಯಾಸ ಇರುತ್ತೆ, ಏನಾದರೂ ಒಂದು ವೇರಿಯೇಷನ್ ಇರುತ್ತೆ. ಸೊ ಖಂಡಿತ ಬರಬೇಕು, ಬಂದು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಸೀರೆಗಳನ್ನ ನೇಯ್ತಿದ್ದಾರೆ. ಅದಲ್ದಿರ ನಿಮಗೆ ಶಾಪಿಂಗ್ ಜೊತೆ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಏನಂದರೆ ಸೀರೆಗಳನ್ನ ಹೇಗೆ ನೇಯ್ತಾರೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಯಾಕಂದರೆ ನಮ್ಮ ಕೈಮಗ್ಗ ನೇಯ್ಗೆ ಘಟಕ ಇಲ್ಲೇ ಇರೋದ್ರಿಂದ ಆ ಸೀರೆಗಳು ಹೇಗೆ ತಯಾರಿ ಆಗುತ್ತೆ ಅನ್ನೋದನ್ನು ನೀವು ನೋಡ್ಬೋದು. ಇದು ಪ್ಯೂರ್ ಸಿಲ್ಕ್ ಸೀರೆ. ಇದರಲ್ಲಿ ಬಾರ್ಡರಲ್ಲಿ ಮೋಟಿವ್ ಏನು ಬಂದಿದೆ ಇದನ್ನು ಸಂಪೂರ್ಣವಾಗಿ ಕೈಯಲ್ಲಿ ನೇಯ್ದಿರೋದು. ಇದಕ್ಕೆ ಯಾವುದೇ ಡಾಬಿ ಜಕಾರ್ಡ್ ಅಳವಡಿಸಿಲ್ಲ. ಇದರಲ್ಲೂ ಅಷ್ಟೇ ಸುಮಾರು ಕಲೆಕ್ಷನ್ಸ್ ಇದೆ. ಕಲರ್ ಕಾಂಬಿನೇಷನ್ಸು ಯೆಲ್ಲೋ ಆ್ಯಂಡ್ ಪಿಂಕ್, ಗ್ರೇ ಆ್ಯಂಡ್ ಪಿಂಕ್. ನಾನು ಆವಾಗಲೇ ತೋರಿಸಿದ್ನಲ್ಲ, ಈ ಮೋಟಿವ್ ನಿಮಗೆ ಬಹಳಷ್ಟು ಸೀರೆಗಳಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಒಂದು ಪ್ಯೂರ್ ಕಾಟನ್ ಸೀರೆನೇ. ಇದು ಬಾಡಿ ಬುಟ್ಟ ಮತ್ತು ಬಾರ್ಡರ್ ಇರುತ್ತೆ. ಇದರದ್ದು ಪಲ್ಲು ಡಿಸೈನ್ ಈ ರೀತಿ ಬರುತ್ತೆ. ನಾನು ಹೇಳಿದಾಗೆ ನಿಮಗೆ ಇದರಲ್ಲಿ ಸುಮಾರು ಕಲರ್ ಕಾಂಬಿನೇಷನ್ ಸಿಗುತ್ತೆ. ನೋಡಿದ್ರಲ್ಲ, ಒಂದೇ ವಾರ್ಪಿನಲ್ಲಿ ತಯಾರಾಗುವಂಥ ಈ 12 ಸೀರೆಗಳಲ್ಲಿ ಎಷ್ಟು ವೇರಿಯೇಷನ್ಸ್ ಮಾಡಿರ್ತಾರೆ. ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಲ್ಲಿ ಬಂದರೆ ನೀವು ಕೊಡಿಯಾಲ ಸೀರೆಗಳು ಅಲ್ದಿರ ಬೇರೆ ನಾವು ಬಹಳಷ್ಟು ನೇಯ್ಗೆ ಸಮುದಾಯಗಳ ಜೊತೆ ಕೆಲಸ ಮಾಡ್ತಿರೋದ್ರಿಂದ ನಿಮಗೆ ಬೇರೆ ಕ್ಲಸ್ಟರ್ ಸೀರೆಗಳನ್ನೂ ನೋಡೋಕ್ಕೆ ಸಿಗುತ್ತೆ. ಉದಾಹರಣೆಗೆ ಇದು ಬನಹಟ್ಟಿ ಕಾಟನ್, ಫುಲ್ ಸಾಫ್ಟ್ ಕಾಟನ್ ಇರುತ್ತೆ, ಪ್ಯೂರ್ ಕಾಟನ್ನು. ಇಲ್ಕಲ್ ಸೀರೆ ಸಿಗುತ್ತೆ. ಇದರಲ್ಲಿ ಡಿಫ್ರೆಂಟ್ ಪ್ರೈಸ್ ರೇಂಜಲ್ಲಿದೆ. ಇಲ್ಕಲ್ ಸೀರೆಗಳಲ್ಲೂ ಪ್ಯೂರ್ ಹ್ಯಾಂಡ್ಲೂಮ್ ಸೀರೆಗಳು ಇದೆ. ಲಿಂಕು ನೀವು ಖಂಡಿತ ಶ್ರೇಣಿ.net ಇಲ್ಕಲ್ ಕಲೆಕ್ಷನ್ ಅಂತಲೇ ಒಂದು ಪೇಜ್ ಇದೆ, ಅದರಲ್ಲಿ ಚೆಕ್ ಮಾಡಿ. ಪ್ಯೂರ್ ಹ್ಯಾಂಡ್ಲೂಮಲ್ಲಿ ಬಾಡಿ ಫುಲ್ಲು ಪ್ಯೂರ್ ಕಾಟನ್ ಇರುತ್ತೆ, ಪಲ್ಲುನಲ್ಲಿ ಪ್ಯೂರ್ ಸಿಲ್ಕಲ್ಲಿ ನೇಯ್ಗೆ ಮಾಡಿರ್ತಾರೆ. ಬೆಳಗಾಂ ಹತ್ರ ಯಮಕನ ಮಾರಡಿ ಅನ್ನೋ ಒಂದು ಸ್ಥಳ ಇದೆ, ಅಲ್ಲಿ ನೇಯ್ದಂಥ ಸೀರೆಗಳು ಬ್ಲೆಂಡೆಡ್ ಕಾಟನ್. ಇದು ಪ್ಯೂರ್ ಕಾಟನ್ ಅಲ್ಲ, ಬ್ಲೆಂಡೆಡ್ ಕಾಟನ್. ಕಡಿಮೆ ರೇಂಜಲ್ಲೂ ಪ್ರಾಡಕ್ಟ್ಸ್ ಬೇಕು ಅಂತ ಅನಿಸಿದ್ರೆ ಅದಕ್ಕೂ ಆಪರ್ಚುನಿಟಿ ಇದೆ ಇಲ್ಲಿ. ಇದು ಬಿಟ್ಟರೆ ನಮಗೆ ಆನ್ಲೈನಲ್ಲಿ, ನೀವು ಆನ್ಲೈನ್ ಲಿಂಕ್ಗೆ ಹೋದರೆ ಬಹಳಷ್ಟು ಕಲೆಕ್ಷನ್ಸ್ನ ನೋಡ್ಬೋದು. ಸ್ನೇಹಿತರೆ, ಇವರು ನಮ್ಮ ತಾಯಿಯವರು. ಇವರ ಹೆಸರು ಯಶೋದಮ್ಮ, ನಮ್ಮ ತಾಯಿಯವರು. ನಮ್ಮ ಈ ಕೊಡಿಯಾಲದ ಕೈಮಗ್ಗ ನೇಯ್ಗೆ ಘಟಕದಲ್ಲೇ ನಾವು ವಾಸ ಇರೋದಕ್ಕೆ ನಮ್ಮ ಶ್ರೇಣಿ ಸಂಸ್ಥೆ ಕಡೆಯಿಂದ ನಮಗೆ ಮನೆಯನ್ನು ಕೊಟ್ಟಿರ್ತಾರೆ. ಅಲ್ಲಿ ನಾನು, ನಮ್ಮ ತಾಯಿ ಮತ್ತು ನಮ್ಮ ಮಗ ದೀಪಕ್ ಕುಮಾರ್ 3 ಜನ ನಾವು ಇಲ್ಲೇ ವಾಸವಾಗಿರ್ತೇವೆ. ನಮ್ಮ ಕುಟುಂಬ ಎಲ್ಲ ಬ್ಯಾಂಗ್ಳೂರಿನಲ್ಲೇ ಕೆಂಗೇರಿನಲ್ಲಿ ಇದ್ದಾರೆ. ನಾವು ಈ ನಮ್ಮ ಸಂಸ್ಥೆಯನ್ನು ನೋಡಿಕೊಂಡು ಇಲ್ಲೇ ಇರ್ತೇವೆ. ನಮ್ಮ ನೇಯ್ಗೆ ಘಟಕಕ್ಕೆ ತಾವು ಬಂದರೆ ಇಲ್ಲಿ ಹೇಗೆ ಬಟ್ಟೆ ಉತ್ಪಾದನೆ ಆಗ್ತಿದೆ, ದಾರದಿಂದ ಬಟ್ಟೆ ಹೇಗೆ ತಯಾರಾಗ್ತಿದೆ ಅಂತ ನೋಡ್ಬೋದು. ನೈಸರ್ಗಿಕ ಬಣ್ಣದ ಘಟಕದಲ್ಲೂ ಕೂಡ ತಾವು ಗಮನಿಸ್ಬೋದು ಎಷ್ಟು ರೀತಿ ಕೆಲಸ ಮಾಡ್ತಿದ್ದೀವಿ ಅಂತ. ಹಾಗೆ ನಿಮ್ಮ ಆಸಕ್ತಿ ಇದ್ದರೆ ಬಟ್ಟೆಗಳನ್ನು ಕೊಂಡ್ಕೋಬೋದು ಕೂಡ. ನೀವಿಲ್ಲಿ ಎಲ್ಲ ಚಟುವಟಿಕೆಗಳನ್ನು ತುಂಬ ಕೂಲಂಕುಷವಾಗಿ ಗಮನಿಸ್ಬೋದು ಅಂತ ಹೇಳ್ಬೋದು.